ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಸರ್. ಬೆಂಗಳೂರು. ಹಾ, ಏನು ಮಾಡ್ಕೊಂಡಿದ್ದೀರಿ? ನಾವು ಕಂಪ್ನಿಯಲ್ಲಿ ಇದೀವಿ ಸರ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ನಾನು 4-5 ವರ್ಷದಿಂದ ನೋಡ್ತಾ ಇದ್ದೀನಿ. ಹೌದಾ? ಹೌದು ಸರ್. ಬೇರೆ ಏನು ಯೂಟ್ಯೂಬ್ ಬಿಟ್ರೆ, ನಿಮ್ ಕಾರ್ಯಕ್ರಮ ಬಿಟ್ರೆ ಬೇರೆ ಏನು ನೋಡಲ್ಲ. ತುಂಬಾ ಖುಷಿ ಆಗುತ್ತೆ ಸರ್. ನೀವು ತುಂಬಾ ಹೇಳ್ತೀರಾ ತುಂಬಾ ಜನಕ್ಕೆ. ನೋಡಿ, ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಇದನ್ನೆಲ್ಲ ನೋಡೋಕೆ ಟೈಮ್ ಸಿಗುತ್ತಾ ನಿಮಗೆ? ಸರ್, ಏನ್ ಕಂಪ್ನಿ 8 ಅವರ್ ಕೆಲಸ ಮಾಡಿ ಬಂದ್ರೆ ಏನಿಲ್ಲ ಸರ್. ಕೆಲಸ ಮನೇಲಿ ಇರ್ತೀವಲ್ಲ. ಅವಾಗ ನೋಡ್ತೀರಿ? ಹಾ ಸರ್, ಬರೀ ಅದನ್ನೇ ನೋಡ್ತೀವಿ ಸರ್. ಊಟ ಮಾಡಿದ್ರಾ? ಹಾ, ಊಟ ಆಯ್ತು ಸರ್. ನಿಮ್ದು? ಓ, ಆಯ್ತು ಸರ್. ಅದೇ ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀರಿ, ಅವ್ರು ಮಾತಾಡ್ತಾ ಇದ್ದಾರಲ್ರಿ. ಹೌದು 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 ಹೌದು. ಹಾ, ಓ, ನೀವು ಉತ್ತರ ಕರ್ನಾಟಕದವ್ರಾ? ಹಾ, ಉತ್ತರ ಕರ್ನಾಟಕದವ್ರಿ. ನಾವು ಬೆಂಗಳೂರಲ್ಲಿದ್ದು ಒಂದು 12 ವರ್ಷ ಆಯ್ತ್ರಿ. ಇವತ್ತು ನೀವು ನಂಬಿ ಮಾಡಿರೋ 4 ಕರೆಗಳು ಆ ಕಡೆ ಅವರೇ ಮಾಡಿದ್ದಾರೆ. ಓ, ನೀವೀಗ ಬೆಂಗಳೂರಲ್ಲಿ ಇರೋದಾ? ಹೌದು ಸರ್, ನಾವು ಬೆಂಗಳೂರಲ್ಲೇ ಇರೋದ್ರಿ. ಎಷ್ಟು ವರ್ಷ ನಿಮಗೆ? ನನ್ಗೆ 34 ವರ್ಷ ಸರ್. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರಿಗೆ ಬಂದು 12 ವರ್ಷ ಆಯ್ತ್ರಿ. 12 ವರ್ಷ. ಹಾ ಸರ್. ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಾ, ಹೌದು ಸರ್. ಆದ್ರೂ ತುಂಬಾ ಪಾಠ ಕಲ್ತಿದೀವಿ ಸರ್. ಬೇರೆಯವ್ರಿಗೆ ಹೇಳೋದ್ ನೋಡಿ ಕಲ್ತಿದೀವಿ. ಬಟ್ ಆದ್ರೆ ನಾನು ಮೊನ್ನೆ ಒಂದ್ 2-3 ಸರಿ ಅಷ್ಟೇ ಟ್ರೈ ಮಾಡಿದೆ, ಸಿಕ್ಲಿಲ್ಲ ಲೈನು. ಇವತ್ತು ದಿನ ಟ್ರೈ ಮಾಡೋಣ ಅಂತ ಹಚ್ಚಿದ್ದೆ, ಸಿಕ್ಬಿಡ್ತು. ಹಾ, ಸಿಕ್ಕಿದೆ ಸರ್. ಏನ್ ಬೆಂಗಳೂರಲ್ಲಿ ಒಬ್ಬರೇ ಇದ್ದೀರಾ? ಹಾ, ಹೌದು ಸರ್. ನಮ್ಮ ಅಪ್ಪ ಅಮ್ಮಂಗೆ ನಾವು 3 ಜನ ಮಕ್ಕಳು ಸರ್. ನಾನ್ ಚಿಕ್ಕವನ್ ಸರ್, ನಮ್ಮ ಅಣ್ಣ ಇಬ್ರು. ಓ, ನೀವೇ ಚಿಕ್ಕವರಾ? ಹಾ, ನಾನೇ ಚಿಕ್ಕವನ್ ಸರ್. ಅಕ್ಕ ತಂಗಿ ಯಾರಿಲ್ಲ. ಏನು ಓದಿದಿರೋ? ನಾನು ಓದಿರೋದು ITI ಸರ್. ITI? ಆ ಒಂದು ಕಂಪ್ನಿಯಲ್ಲಿ ಪರ್ಮನೆಂಟ್ ಆಗಿದೆ ಸರ್. ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಅಂದ್ರೆ ಒಂದು 10 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದ? ಹಾ, 12 ವರ್ಷ ಸರ್. 12 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದದ್ದು. ಹಾ ಸರ್. ಏನಾಯ್ತು ಬೆಂಗಳೂರಿಗೆ ಬಂದ್ಮೇಲೆ? ಬೆಂಗಳೂರಿಗೆ ಬಂದಿ ಸರ್. ಆದ್ರೆ ಏನ್ ಮಾಡೋ ಸರ್, ಕನ್ಯಾನೇ ಸಿಗ್ತಾ ಇಲ್ಲ. ನಾವು ಮದ್ವೆ ಆಗಿಲ್ಲ ಇನ್ನು. ಕನ್ಯಾ ಸಿಗ್ತಿಲ್ಲ ಅಂತ? ಇಲ್ಲ ಸರ್. ಎಷ್ಟು ವರ್ಷ ನಿಮ್ಗೆ? 34 ಸರ್. ಅಯ್ಯೋ ದೇವ್ರೆ, ಕನ್ಯಾ ಏನು 34ಕ್ಕೆ ಬಂದು ಹುಡುಕ್ತಾ ಇದ್ದೀರಾ? 24ರಿಂದಲೇ ಶುರು ಮಾಡ್ಬೇಕಲ್ವಾ? ಅದೇ ಅವಾಗ್ಲಿಂದ ನೋಡ್ತಿದೀವಿ ಸರ್, ಬಟ್ ಆಗ್ಲಿಲ್ಲ. ಅಲ್ಲ, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಒಂದ್ 4-5 ವರ್ಷದ ಹಿಂದೆನೆ ನೋಡ್ತಾ ಇದ್ವಿ ಸರ್. ಬಟ್ ನಮ್ಮ ಅಮ್ಮನು ತೀರೋದ್ರಿ. ಓ, ಹೌದಾ? ಹೌನ್ರಿ. ಆಕ್ಸಿಡೆಂಟ್ ಅಲ್ಲಿ 1-2 ವರ್ಷ ಆಯ್ತ್ರಿ ತೀರೋದ್ರು. ಹಿಂಗಾಗಿ ನಮ್ಗೆ ಪ್ರಾಬ್ಲಮ್ ಆಗಿದೆ ಸರ್. ಪಾಪ ಅಮ್ಮ ಇದ್ದಿದ್ರೆ ಎಲ್ಲೆಲ್ಲೂ ನೋಡ್ತಿದ್ರೋ ಏನೋ? ಅಪ್ಪ ಅಮ್ಮ ವ್ಯವಸಾಯ ಮಾಡ್ತಿದ್ರಿ. ಅಲ್ಲ, ಅಮ್ಮ ಎಲ್ಲೋ ಇದ್ದಿದ್ರೆ ಅಯ್ಯೋ ನಮ್ಮ ಮಗ ಹೆಣ್ಣು ಅಂತ ಎಲ್ಲೆಲ್ಲೋ ಹುಡುಕ್ಬಿಡ್ತಾ. ಹಾ ರೀ, ಅದೇ ನಮ್ಮಮ್ಮ ಪಾಪ ಎಲ್ಲರನ್ನು ಕೇಳ್ತಾ ಇತ್ತು ಸರ್. ನೋಡಿದ್ರೆ ಇವಾಗ್ಲೂ ಬೇಜಾರಾಗುತ್ತೆ ಸರ್. ನಾನೇ ಬೈತಾ ಇದ್ದೆ, ಬಿಡಬೇ ನೀನ್ ಎಲ್ಲಾರನ್ನು ಕೇಳ್ತೀನಿ, ಗೊತ್ತಾಗಲ್ಲ ಬಿಡಲ್ಲ ಅಂತ ಎಷ್ಟೋ ಸರಿ ನಾನೇ ನಮ್ಮ ಅಮ್ಮಗೆ ಬೈದಿದ್ದೀನಿ. ಸಿಗ್ದವ್ರನ್ನೆಲ್ಲ ಕೇಳ್ತೀಯ ತಗಿ ಅಂತ? ಹಾ ರೀ, ಯಾರೋ ಪರಿಚಯ ಆಗ್ತಾರಲ್ರಿ, ಹಿಂಗ ಮುಡುಗಿದಾನ ಅವ್ನ್ ಕನ್ಯೆ ಇದೆಯಾ ಅಂತ ಕೇಳ್ತಾರಲ್ರಿ. ನೋಡಿ, ನಮ್ಗೆ ಒಂದೊಂದ್ ತರ ಅನ್ಸೋದು ಅವಾಗ. ನಿಜ, ಅವಾಗ ಹಂಗ ಅನ್ಸೋದು. ಈಗ ನೋಡಿ ಕೇಳೋರಿಲ್ವಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ. ಹೌದ್ರಿ. ಬಟ್ ನಿಮ್ಮ ಅಕ್ಕಂದಿರ ಇಬ್ರು ಇರೋದು ಅಥವಾ ಅಣ್ಣಂದಿರ? ಅಣ್ಣಂದ್ರಿ ಸರ್ ಇರೋದು. ಅವ್ರಿಗೆ ಮದ್ವೆ ಆಗಿದ್ಯಾ? ಹಾ, ಅವ್ರಿಬ್ರಿಗೂ ಮದ್ವೆ ಆಗಿದ್ದಾರೆ. ಒಬ್ಬನಿಗೆ 4 ಜನ ಮಕ್ಕಳು, ಒಬ್ಬನಿಗೆ 3 ಜನ ಮಕ್ಕಳು. ವಾ. ನಾನು 9ನೇ ಕ್ಲಾಸ್ ಇರುವಾಗಲೇ ಅವ್ರಿಗೆ ಆಗಿದ್ದಾರೆ ಮದ್ವೆ. ಹೌದಾ? ಹೌದ್ರಿ. 2014ರಲ್ಲಿ. ನಿಮ್ಗೂ ಅವ್ರಿಗೆ ಎಷ್ಟು ವರ್ಷ ಡಿಫ್ರೆನ್ಸ್? ನಮ್ಗೂ ಒಂದು 5 ವರ್ಷ 4 ವರ್ಷ ಇಷ್ಟೇ ಸರ್ ಇರೋದು. ಸೊ ನೀವೊಂದು 5 ವರ್ಷದಿಂದ ಹುಡುಕ್ತಾ ಇದ್ದೀರಿ? ನೋಡ್ತಾ ಇದ್ದೀರಿ. ಅಲ್ಲ, ನಿಮಗೇನು ಕಡಿಮೆ ಸಂಬಳ ಇದೆ, ಒಳ್ಳೆ ಜಾಬ್ ಇದೆ, ಬೆಂಗಳೂರಲ್ಲಿ ದುಡಿತಾ ಇದ್ದೀರಿ, ಒಳ್ಳೆ ಪರ್ಮನೆಂಟ್ ಆಗಿದೆ, ಆದ್ರೂ ಸಿಕ್ಕಿಲ್ವಾ? ಅಂದ್ರೆ ನಮ್ಗೆ ಈಗ ಈ ವರ್ಷ ಆಯ್ತು ರೀ. ನಾನು ಇಷ್ಟು ವರ್ಷ ಬರೀ ಕಾಂಟ್ರಾಕ್ಟ್ ಅಲ್ಲೇ ಮಾಡ್ತಾ ಇದ್ದೆ. ಪರ್ಮನೆಂಟ್ ಆಗಿ ನಮ್ಗೆ ಇವಾಗ 1 ವರ್ಷ ಆಯ್ತು ಅಷ್ಟೇ ರೀ. ಅಲ್ಲ, ಈಗ ಹೆಣ್ಮಕ್ಳು ಮನೆಗೆ ಅಥವಾ ಹೆಣ್ಣು ನೋಡಕ್ಕೆ ಅಂತ ಎಷ್ಟು ಮನೆಗೆ ಹೋಗಿದ್ದೀರಿ ಅಂದಾಜು? ಅಂದಾಜು ಒಂದು 5-6 ಹೋಗಿದ್ದೀನಿ ಅಷ್ಟೇ. 5 ವರ್ಷಕ್ಕೆ 5 ಹೋಗಿರೋದಾ? ಹೌದ್ರಿ, ಹೋಗಿಲ್ರಿ ಜಾಸ್ತಿ. ನಾನು ಇಲ್ಲಿ ಇರೋನು ಬೆಂಗಳೂರಲ್ಲಿ. ಹಿಂಗಾಗಿ ಕೇಳೋರು ಎಲ್ಲಿ ನೋಡಿದ್ರು ಇಲ್ಲ ಅಂತಿದ್ರಲ್ರಿ, ಹಿಂಗಾಗಿ ನಾವು ಜಾಸ್ತಿ ಪ್ರಯತ್ನ ಪಡ್ಲಿಲ್ರಿ. ಸ್ವಲ್ಪ ಇಲ್ಲಿ ಓಡಾಡ್ತಿರೋದು ನಿಮ್ಮ ಅಣ್ಣಂದಿರು ಓಡಾಡ್ತಾರ ನೋಡಕ್ಕೆ ಅಥವಾ? ಇಲ್ರಿ, ನಮ್ಮ ಅಣ್ಣಾರು ಅವರು ಇಲ್ರಿ, ಅವರು ಏನು ಇದ್ರಲ್ಲಿ ಕುಡಿತಾರೆ ಸಿಕ್ಕಾಪಟ್ಟೆ. ಅವ್ರೇನ್ ಲೆಕ್ಕದಾಗಿಲ್ರಿ. ಅಯ್ಯೋಯಪ್ಪ. ತಂದೆ? ಅಪ್ಪ ಇದಾರ್ರಿ, ಅಪ್ಪ ವ್ಯವಸಾಯ ಮಾಡ್ತಾರಿ, ಅವ್ರಿಗೂ ವಯಸ್ಸಾಗಿದೆ. ಪಾಪ ಇದನ್ನೆಲ್ಲ ಓಡಾಡ್ ಮಾಡುವಷ್ಟು ಅವರು ಇಲ್ಲ. ಅಪ್ಪ ಇದಾರ್ರಿ, ಅವ್ರು ನೋಡ್ತಾರೆ ಆ ಕಡೆ ಈ ಕಡೆ. ಆದ್ರೆ ಅವ್ರಿಗೂ ಪಾಪ ಅಷ್ಟೊಂದು ನಾಲೆಜ್ ಇಲ್ರಿ. ಈಗ ನಿಮ್ಮ ಮೊನ್ನೆ ಕರ್ಕೊಂಡ್ ಬಂದಿದ್ರಿ, ನಾನೇ ಮೊನ್ನೆ ಬೆಂಗಳೂರಿಗೆ ಬಂದು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸಿ
ಹ್ಮ್. ಮತ್ತೆ ಕಳ್ಸಿದೇನ್ರಿ ಊರಿಗೆ ಇವಾಗ. ಸೊ ಈಗ ನಿಮ್ಮ ಅರ್ಧಾಂಗಿಯನ್ನು ನೀವೇ ಹುಡುಕೊಳ್ಬೇಕು. ಹೌದ್ರಿ, ನಾನು ಒಬ್ಬನೇ ಇರೋದ್ರಿ ಇವಾಗ. ಈಗ ಒಂದು 5 ಮನೆಗೆ ಹೋಗಿದ್ದೀರಲ್ವ, ಅಲ್ಲೆಲ್ಲ ಏನು ಕಾರಣಕ್ಕೆ ರಿಜೆಕ್ಟ್ ಆಗಿರೋದು? ಅಂದ್ರೆ ಅವಾಗ ಮನೆ ಕಟ್ಸಿಲ್ರಿ ನಾವು, ಹಳೆ ಮನೆ ಇತ್ರಿ ನಮ್ದು. ಓ ಅವಾಗ. ಅವಾಗ್ರಿ ಒಂದ್ 2 ವರ್ಷದ ಹಿಂದೆ. ಅದಕ್ಕೆ ನಮ್ಮಮ್ಮ ಬೇಜಾರಾಗಿ ಬೇಡ ಮನೆ ಕಟ್ಸಿ ಬಿಡೋಣ ಅಂದ್ಬಿಟ್ಟು ಒಂದ್ 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಸಿದೀವ್ರಿ. ಮನೆ ಕಟ್ಸಿದ್ಮೇಲೆ ಆಮೇಲೆ ಏನಾಯ್ತ್ರಿ, 1 ತಿಂಗಳು 2 ತಿಂಗಳಿಗೆ ಹಿಂಗಾಗಿ ಹೋಯ್ತ್ರಿ, ನಮ್ಮಮ್ಮ ಇರ್ಲಿಲ್ಲ. ಆಕ್ಸಿಡೆಂಟ್ ಅಂದ್ರೆ ಎಲ್ಲಿ ಹೋಗಿದ್ರು ಅವರು? ಅಂದ್ರೆ ನಮ್ಮ ಅಣ್ಣ ಬೇರೆ ಕಡೆ ಕೂಲಿ ಕೆಲಸ ಮಾಡ್ತಾ ಇದ್ರಿ, ಅವ್ರ ಹಮಾಲಿ. ಓಕೆ. ಅವ್ರ ಹತ್ರ ಅವ್ರ ಮಕ್ಕಳು ಇರಕ್ಕೆ ಅವ್ರು ಹೋಗಿದ್ರಿ, ಅವ್ರು ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ರು. ಯಾರು? ನಮ್ಮ ಅಣ್ಣ. ಓಕೆ. ಹಿಂಗಾಗಿ ನೈಟ್ ಅವತ್ತು ಅಮಾವಾಸ್ಯೆ ದಿನ, ಯುಗಾದಿ ಅಮಾವಾಸ್ಯೆ ದಿನ 2 ವರ್ಷದ ಹಿಂದೆ, ಅವತ್ತು ಏನಾಗಿದೆ ಅಂದ್ರೆ ಎಲ್ಲ ಅಡಿಗೆ ಗಿಡಿಗೆ ಮಾಡಿದ್ದಾರೆ, ಎಲ್ಲ ಒಂದ್ ದೇವಸ್ಥಾನಕ್ಕೆ ಅವ್ರಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಏನೋ, ಹೋಗ್ಬಿಟ್ಟು ಅಲ್ಲಿ ಪಾತ್ರೆ ಗೀತ್ರ ತೊಳೆದೇನೋ ಕೆಲಸ ಮಾಡಿದ್ದಾರೆ, ಮಾಡಿ ಬಂದಿದ್ದಾರೆ. ಬಂದು ನಮ್ಮ ಅಣ್ಣವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಎಲ್ಲ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವರೆಲ್ರು ಬರ್ತಾರೆ. ಇನ್ನೇನೆಲ್ಲ ಅಡಿಗೆ ರೆಡಿ ಮಾಡಿ ಎಲ್ಲ ಊಟ ಮಾಡಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದಾರ್ರಿ ಮನೆಯಲ್ಲಿ. ಇನ್ನೇನ್ ರೋಡ್ ಕಡೆ ಏನೋ ತರಕ್ಕೆ ರೋಡ್ ಮನೆ ಮುಂದೆ ಸ್ವಲ್ಪ ಇದ್ರಿ, ಆ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಾಗ ನಮ್ಮ ಅಣ್ಣನ ಮಕ್ಕಳು ಚಿಕ್ಕ ಚಿಕ್ಕವ್ರು ಅದಾರೆ. ಒಬ್ರು 4 ವರ್ಷದವನು, ಒಬ್ಳು 6 ವರ್ಷದವ್ರು ಇದಾರೆ. ಅವ್ರೇನ್ ಮಾಡಿದಾರೆ, ನಮ್ಮಮ್ಮ ಹೋಗಿದಾರಲ್ಲ ಅವ್ರ ಹಿಂದೆ ಬಂದ್ಬಿಟ್ಟಿದಾರೆ ಅವರು. ಅದು ಒಂದ್ ರೋಡ್ ಕ್ರಾಸ್ ಮಾಡಿದಾರೆ, ನೋಡಿಲ್ಲ ನಮ್ಮಮ್ಮ ಹಿಂದೆ. ಆಮೇಲೆ ಏನ್ ಮಾಡಿದಾರೆ, ಇವ್ರು ಬರೋದಕ್ ನೋಡ್ಬಿಟ್ಟು ಇವ್ರು ಬರ್ತಾರ ಅಂದ್ಬಿಟ್ಟು ಹೊಳಿ ಸ್ಪೀಡ್ ಅಲ್ಲಿ ಬಂದ್ಬಿಟ್ಟವ್ರೆ. ಸ್ವಲ್ಪ ಕಾರ್ ಇದೆಯಲ್ಲ, ಕಾರ್ ಸ್ಪೀಡ್ ಆಗಿ ಬಂದು ಗುದ್ಬಿಟ್ಟಿದ್ದಾರೆ. ಮಕ್ಕಳನ್ನ ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ಇವ್ರು ಓಡ್ ಬಂದ್ಬಿಟ್ರು. ಮಕ್ಳು ಬರ್ತಾವೇನ್ ರೋಡಿಗೆ ಅನ್ಕೊಂಡು ಬಂದ್ಬಿಟ್ರಿ ಸ್ಪೀಡ್ ಅಲ್ಲಿ ವಾಪಸ್ಸು. ಬಟ್ ಅದೇ ಸಮಯ ಕಾರ್ನೋನ್ ಬಂದ್ಬಿಟ್ಟ. ಕಾರ್ ಬಂತ್ರಿ, ಹಿಂಗಾಗಿ ಅವರು ಉಳಿಲಿಲ್ರಿ, ಹಾಸ್ಪಿಟಲ್ ಹಾಕಿದ್ರು. ಅಯ್ಯಪ್ಪ. ನಾನು ಕಂಪ್ನಿಯಲ್ಲಿ ಇದ್ದರೆ ಇಲ್ಲಿಂದ ಫೋನ್ ಮಾಡಿದ್ರು, ನಾನು ಅವಾಗ ಇದ್ದೆ. ಬಟ್ ಅಷ್ಟ್ ನೀವು ಹೋಗೋ ವರ್ಷದಿಗೆಲ್ಲ ಮುಗ್ದೋಗಿತ್ತ? ಅದೇ ಹೇಳಿದ್ರು ಅವ್ರು, ಹಿಂಗೆ ಎಮರ್ಜೆನ್ಸಿ ಇದೆ, ಅಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ಅಂದ್ರು. ಆಯ್ತು ಇದು ಮಾಡಿ ಬರ್ತಾ ಇದ್ದೀನಿ ನಾನು ಅಂತ ಹೇಳಿದ್ರಿ. ಅವರು ನೈಟ್ 1 ಗಂಟೆಗೇನೋ, ಅದು 8-9 ಗಂಟೆಗೆ ಆಕ್ಸಿಡೆಂಟ್ ಆಗಿದ್ರಿ. ನೈಟ್ ಅಲ್ಲಿ ತೀರೋದ. ಬಟ್ ತೀರೋಗಿದ್ರ ಬಗ್ಗೆ ನಿಮ್ಗೆ ಅಲ್ಲಿ ಹೋಗೋವರೆಗೂ ಗೊತ್ತಿಲ್ಲ? ಇಲ್ರಿ, ನಾನ್ ಗೊತ್ತಿಲ್ರಿ. ಅಲ್ಲಿ ಅಂದ್ರೆ ಬಸ್ಸಲ್ಲಿ ಇದ್ರೆ ನಂಗೆ ಗೊತ್ತಾಯ್ತ್ರಿ, ರಾತ್ರಿ ಹೇಳಿದ್ರು. ಬಸ್ಸಲ್ಲೇ ಇದ್ರಿ? ಅವ್ರು ಬಸ್ಸಲ್ಲಿ ಹೋಗ್ತಾ ಇದ್ರು. ನಾನು ಬೆಂಗಳೂರಿಂದ ಆ ಕಡೆ ಹೋಗ್ಬೇಕಲ್ರಿ, ಮತ್ತೆ ಉಡುಪಿಗೆ. ಅಲ್ಲೇ. ಯಪ್ಪ ಪಾಪ ನೋಡಿ, ಆ ಸಮಯದಲ್ಲಿ ಬಸ್ಸಲ್ಲಿ ಕೂತಿದ್ದೀರಿ, ಹೋಗ್ತಾ ಇದ್ದೀರಿ, ತಾಯಿ ಇಲ್ಲ ಅಂತ ಬಂದಾಗ. ಹೌದ್ರಿ, ಏನ್ ಮಾಡಿದ್ರಿ, ಡೈಲಿ ನೆನಪಾಗತ್ರಿ. ಮಲ್ಕೊಂಡಾಗ ನನ್ಗೆ ಕಣ್ಣೀರ್ ಆಟೋಮೆಟಿಕ್ ಹೋಗ್ತಾ ಇರೋದು ನಾನು. ಬಟ್ ಅವ್ರ ಕಡೆ ಬಾರಿ ನಿಮ್ಮ ಹತ್ರ ಏನ್ ಮಾತಾಡಿದ್ರು ತಾಯಿ? ನಾನು ಅವತ್ತು ಸಾಯಂಕಾಲ 6 ಗಂಟೆ ಫೋನ್ ಮಾಡಿದ್ರೆ, ನಾನು ಅವತ್ತು ಆರಾಮ ಚೆನ್ನಾಗಿದ್ಯಾ ಎಲ್ಲ ಮಾತಾಡಿದೀನ್ರಿ. ಮಾತಾಡಿ 8 ಗಂಟೆಗೆ ಹಿಂಗಾಗಿದೆ ಸರ್ ಆಕ್ಸಿಡೆಂಟ್. ಬಟ್ ನಿಮಗೆ ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರ ಪಾಪ ಹೊರಗಿತ್ತ ಅವ್ರಿಗೆ? ತುಂಬಾ ಹೊರಗಿತ್ರಿ ಅವ್ರಿಗೆ. ಸೊ 2 ಮಕ್ಳದಾಯ್ತು, ಈತೊಂದು ಆಗ್ಲಿಲ್ವಲ್ಲ ಅನ್ನೋದಿತ್ತು. ನನ್ ಮೇಲೆ ಬಾಳ ತುಂಬಾ ಇದು ಇದ್ರಿ ಅವರು, ಭಾಷೆ ಇಟ್ಟಿರ್ತಾರೆ. ಬಾಳ ಪ್ರೀತಿ ನನ್ ಮೇಲೆ, ಎಲ್ಲ ಮಾಡ್ಬೇಕು ಮಟ್ಬೇಕು, ಮನೆ ಎಲ್ಲ ಕಟ್ಸಿ ಎಲ್ಲ ಮಾಡ್ಬೇಕು ಅನ್ನೋಷ್ಟರಲ್ಲಿ ಇಷ್ಟ ಆಗೈತ್ರಿ. ಮನೇಲಿ ಬದುಕಿದ್ರ ಅವರು? ಮನೆಯಲ್ಲಿ 1 ತಿಂಗಳು ಇದ್ರಿ ಅಷ್ಟೇ. ಅಯ್ಯೋ, ಒಂದೇ ತಿಂಗಳು? ಒಂದೇ ತಿಂಗಳು. ಅಂದ್ರೆ ಅವ್ರ ಆಸೆ ಏನಿತ್ತು ಅಂದ್ರೆ ಮನೆ ಕಟ್ಟಿದ್ರೆ ಹೆಣ್ ಕೊಡೋದು, ಇವ್ರು ಯಾಕೋ ಕೊಡ್ತಾ ಇಲ್ಲ, ಹಾಗೆ ಮನೆ ಕಟ್ಬಿಡೋಣ ಮೊದ್ಲು ಅಂತ ಅವರೇ ನಿರ್ಧಾರ ಮಾಡಿದ್ರು. ಅದಕ್ಕೆ ಮನೆ ನೋಡಿ ಇಲ್ಲ ಅಂತಾರೆ, ಮನೆ ಕಟ್ಟಿದ್ರೆ ನೋಡಿ ಆ ಮನೇಲಿ 1 ತಿಂಗಳು ಬದುಕೋ ಯೋಗ ಅವ್ರದ್ದು. ಬಟ್ ಕೂಲಿ ಕೆಲಸ ಮಾಡಿದ್ರೆ ಬಟ್ ಅವ್ರಿಗೆ ಈಗ ಸುಮ್ಮನೆ ಯೋಚನೆ ಮಾಡಿ, ಅವ್ರದ್ದು ಅಂತ ಆಸೆಗಳೇ ಇರ್ತಿರ್ಲಿಲ್ಲ ಪಾಪ ಅವ್ರಿಗೆ. ನಮಗೋಸ್ಕರ 10 ರೂಪಾಯಿನ ಖರ್ಚು ಮಾಡ್ಲಿಲ್ರಿ, ಅದಕ್ಕೂ ಅವ್ರು ತುಂಬಾ ಕಷ್ಟಪಟ್ಟು ದುಡ್ಡಿದ್ರು. ಚಿನ್ನ ಕೇಳಿಲ್ಲ, ಒಡವೆ ಕೇಳಿಲ್ಲ, ಬಟ್ಟೆ ಕೇಳಿಲ್ಲ, ಏನು ಕೇಳಿಲ್ಲ. ಮಗನ್ ಮದ್ವೆ ಆದ್ರೆ ಸಾಕು ಅನ್ನೋದು ಇರುತ್ತೆ ಅವ್ರಿಗೆ. ನಮ್ಮ ಅಪ್ಪಗೆ ಅಷ್ಟೊಂದು ಇದಿರ್ತಿಲ್ರಿ ಈ ವ್ಯವಹಾರಗಳಲ್ಲೆಲ್ಲ. ನಮ್ಮ ಅಮ್ಮನೇ ನೋಡ್ಕೋತಿದ್ರಿ ದುಡ್ಡಿನ ವ್ಯವಹಾರದೆಲ್ಲ. ಪ್ರತಿಯೊಂದನು ಅವತ್ತು ಆಕ್ಸಿಡೆಂಟ್ ಆಗ್ತಾ ಮುಂಚೆಯಿಂದ ಅಂದ್ ಯಾಕೋ ಅಂದ್ರೆ, ಯಾಕಪ್ಪ ಇಲ್ಲಿ ನನ್ಗೆ ಇಲ್ಲಿಂದ ಹೋಗ್ತೇನೆ ಇಲ್ಲ ಅನ್ಸುತ್ತಪ್ಪ ನನಗೆ ಯಾಕ ಅಂತ ಅಂದಿಲ್ರಿ ನಮ್ಮಮ್ಮ ಮುಂಚೆ. ಯಾಕೋ ಒಂದಿನ
ಹೌದಾ? ಹೌದ್ರಿ. ಅಂದ್ರೆ ನಿಮ್ಮ ಅಣ್ಣವ್ರ ಊರಿಗೆ ಹೋದಾಗ ನಿಮ್ಮ ಅಣ್ಣವ್ರ ಇದ್ದ ಕಡೆ ಹೋಗಿದ್ರಲ್ಲ ಮಕ್ಳನ್ನ ನೋಡ್ಕೊಳಕ್ಕೆ ಅಂತ, ಅಲ್ಲಿಂದ ಫೋನ್ ಅಲ್ಲಿ ಹೋಗಿಂದ ಅಂದ್ರಿ. ಓಹೋ. ಅದು ಇವ್ ಕೊಡ್ತೋಳು ವ್ಯವಹಾರಗಳೆಲ್ಲ ಇರ್ತಾವಲ್ರಿ, ಯಾರಿಗಾರ ದುಡ್ಡು ಕೊಟ್ಟಿರೋದು, ಇಸ್ಕೊಂಡಿರೋದು ಎಲ್ಲ ಪ್ರತಿಯೊಂದು ನನ್ ಮುಂದೆ ಹೇಳ್ತಿದ್ರಿ ಅವರು. ಅಂದ್ರೆ ಅವತ್ತು ಹೇಳಿದ್ದ ಅಥವಾ ಸುಮ್ನೆ ಸಿಕ್ಕಾಗೆಲ್ಲ ಹೇಳ್ತಾ ಇದ್ರ? ಅವತ್ತು ಹೇಳಿದ್ರಿ, ಮುಂಚೆ ಎಲ್ಲ ಗೊತ್ತಿತ್ರಿ ನನಗೆ ಹೇಳೇ ಇದ್ ಮಾಡ್ತಾ ಇದ್ರಿ ಅವ್ರು. ಯಾರಿಗಾದ್ರೂ ಇವಾಗ ದುಡ್ಡು ಕೊಟ್ಟಿರ್ತಾರಲ್ಲ, ಕೊಟ್ಟಿರೋದು ನಾವ್ ಯಾರಿಗ್ ಕೊಡ್ಬೇಕು, ನಮ್ಗೆ ಯಾರು ಇಸ್ಕೊಂತಾರೆ, ₹1 ಬಿಡದೇನೆ. ಆಮೇಲೆ ಮನೆಯಿಂದ ಅಲ್ಲಿಂದ ಬರುವಾಗ ಮನೆಯಲ್ಲಿ ಟ್ರಂಕಲ್ಲಿ ₹8,000 ಇಟ್ಟಿದ್ರಂತೆ, ಅದನ್ನ ಹೇಳಿದ್ರು. ನಾನು ಇಲ್ಲಿಂದ ಹೋಗ್ತೀನೋ ಇಲ್ವೋ ಅಂತ ಆ ಮಾತು ಬಂದಿದ್ದ ಆ ದಿನವೋ ಅಥವಾ ಬಹಳ ಸ್ವಲ್ಪ ಹಿಂದೆ ಮುಂದೆನೋ? ಒಂದ್ 3-4 ದಿನದ ಹಿಂದೆ ಬಂದಿತ್ರಿ ಆ ಮಾತು. ಅಂದ್ರೆ ಸುಮ್ನೆ ಏನೋ ಹೇಳ್ತಾರೆ ಅಂತ ನೀವ್ ಅಂದ್ಕೊಂಡ್ರಿ? ಅದೇನ್ ಸುಮ್ನೆ ಹೇಳ್ತಾರೆ ಅಂತ. ಆಮೇಲೆ ಬಾಪ ಎಲ್ಲಾರು ಕೂಡಿ ಹೋಗೋಣ ಈ ಕಡೆ, ಎಲ್ಲ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲಾರು ಅಡ್ಡಾಡಿ ಬರೋಣ ಅಂತ ಅನ್ಸ್ತದೆ. ಪಾಪ. ಬಹುಶಃ ತಾಯಿ ನಿಮ್ಮ ಮದುವೆ ಆದರೆ ಅಲ್ಲಿಂದಲೇ ಅದು ತೃಪ್ತಿ ಪಟ್ಟುಕೊಳ್ಳುತ್ತಷ್ಟೇ. ಅವ್ರು ಬಹಳ ಆಸೆ ಇಟ್ಕೊಂಡು ಅದೊಂದು ಬೇಜಾರಾಯ್ತು ನಮ್ಗೆ. ಬಟ್ ನಿಮ್ಮ ಅಣ್ಣಂದಿರು ಸ್ವಲ್ಪ ಓಡಾಡಿದ್ರೆ ಆಗಿರೋದು. ಹೌನ್ರಿ, ಅಣ್ಣಂದ್ರಿಗೆ ಅಷ್ಟೊಂದು ನಾಲೆಜ್ ಇಲ್ರಿ. ಅವ್ರು ಏನ್ ಅವ್ರ ಸಂಸಾರ, ಅವ್ರು ಕುಡಿತ ಹಿಂಗದಾರ್ರಿ. ಅವ್ರಿಗೆ ಎಲ್ಲ ನೋಡ್ಬೇಕು ಮಾಡ್ಬೇಕಲ್ಲ. ಸ್ವಲ್ಪ ಚಟಕ್ ಬಿದ್ಬಿಟ್ರೆ ಹೆಂಡ್ರ ಮಗ್ಳಿಗೆ ಗೊತ್ತಾಗಲ್ಲ ಇನ್ ತಮ್ಮೇಲಿ. ಅವ್ರ ಸಂಸಾರನೇ ಅವ್ರಿಗೆ ಕರೆಕ್ಟ್ ಆಗಿ ನೋಡ್ಕೊಳಕ್ ಆಗ್ತಾ ಇಲ್ರಿ. ಅದೇ ಹಂಗ ಆಗ್ಬಿಡುತ್ತೆ. ಅವರೇ ಜಗಳಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಅಂತವ್ರಲ್ಲಿ ನಮ್ಗೆ ಯಾರು ಕೇರ್ ಮಾಡ್ತಾರೆ. ಸ್ವಲ್ಪ ಇಬ್ರು ಅಣ್ಣಂದಿರು ಹಾಗೇನಾ? ಹೌದ್ರಿ, ಇಬ್ರು ಹಂಗೆ ಇದಾರ್ರಿ. ಬಟ್ ನಿಮ್ಮ ಜೀವನದಲ್ಲಿ ಮೇಲೆ ಬಹಳ ಜೀವ ಇದಾರ್ರಿ. ಹೌದು. ಬಟ್ ನಿಮ್ಮ ಜೀವನದಲ್ಲಿ ಒಂದು ಮದುವೆ ಆಗೋದು ಬಿಡೋದು ಅದು ಒಂದು ಕಡೆ, ಆದ್ರೆ ಯಾವ ಚಟಕ್ ಬೀಳಬಾರ್ದು ಅಂತ ಇವನ್ನೆಲ್ಲ ನೋಡಿ ಕಲಿಬೇಕು ನೀವು. ಹೌದ್ರಿ. ಯಾಕಂದ್ರೆ ಮದುವೆ ಆಗಿರುವ ಅಣ್ಣಂದಿರು ಇವತ್ತು ಏನೋ ಒಂದು ಚಟಕ್ ಬಿದ್ದಿರ್ಬೋದು, ಅಂಡ್ ಇವತ್ತಿಗಷ್ಟು ಇರ್ಬೋದು. ಬಟ್ ಮುಂದೆ ಅವೆಲ್ಲ ಎಂತಹ ನರಕ ತೋರಿಸ್ತಾವ ಗೊತ್ತಾ ಅವ್ರಿಗೆ? ಕೇಳೋ ಪರಿಸ್ಥಿತಿಯಲ್ಲಿ ಏನು ಮಾಡ್ತೀರಿ ಅಂತ. ಏನ್ ನೀವು ಲವ್ ಗಿವ್ ಏನು ಮಾಡಿಲ್ಲ ತಾನೆ? ಲವ್ ಅದನ್ನೇ ಕೇಳ್ಬೇಕು ಸರ್ ನಿಮ್ಮ ಹತ್ರ. ನಾನು 1 ವರ್ಷದಿಂದ ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಇವಾಗ. ಬಂದ್ರಲ್ಲಪ್ಪ ಕಡಿಗುವ. ಅದಕ್ಕೆ ಅದು ನಿಮ್ಮ ಹತ್ರ ಕೇಳ್ಬೇಕು ನಾನು, ಅದು ಹೆಂಗಾಗುತ್ತೆ ಏನು ಅಂತೇಳಿ ಕೇಳ್ಬೇಕು, ಮತ್ತೆ ಕ್ಲಿಯರಿಟಿ ತಗೋಬೇಕು ಅನ್ಕೊಂಡೆ ನಾನು ಫೋನ್ ಮಾಡ್ಬೇಕಂತ. ಅಲ್ಲಿವರೆಗೂ ನಾನು ಫೋನ್ ಮಾಡ್ಲಿ ಬರೀ ನಿಮ್ ಮಾತಾಡೋ ಮಾತನ್ನ ಕೇಳ್ಕೊಂಡು ಬೇರೆಯವ್ರಿಗೆ ಸೊಲ್ಯೂಷನ್ ಕೊಡೋದ್ರಲ್ಲೇ ನಾನು ಕೇಳ್ಕೊಂಡು ತಿಳ್ಕೊತಾ ಇದ್ದೆ. ನನ್ನಲ್ಲಿ ಏನ್ ನ್ಯೂನತೆಗಳಿದೆ, ಏನ್ ಪ್ರಾಬ್ಲಮ್ ಇದೆ, ಏನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ. ವೆರಿ ಗುಡ್. ಅದಕ್ಕೆ ಇವಾಗ ನಿಮ್ಮನ್ನ ಕೇಳ್ಬೇಕು ಅಂತಾನೆ ನಾನು ಫೋನ್ ಮಾಡ್ತಿದ್ದೆ ಸರ್. ಆಯ್ತು, ಹೇಳಿ ಏನ್ ಕತೆ, ಅದು ಹೇಗ್ ಪರಿಚಯ? ಅಂದ್ರೆ ಬೆಂಗಳೂರಲ್ಲಿ ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು. ನಿಮ್ಮ ಕಂಪ್ನಿಲೇನಾ? ಇಲ್ಲ ಸರ್, ಬೇರೆ ಕಂಪ್ನಿ. ಅಲ್ಲಿ ನಾವಿರೋದ್ರಲ್ಲೇ ಇದ್ರು. ಅಲ್ಲಿ ಒಂದಿನ ಪರಿಚಯ ಆಗಿ ಹೆಂಗೆ ಇನ್ಸ್ಟಾ ಐಡಿ ಇಸ್ಕೊಂಡು. ಎಷ್ಟು ವರ್ಷ ಇದು? ಇದು 1.5 ವರ್ಷ ಆಯ್ತು ಸರ್ ಇವಾಗ ನಾವು ಲವ್ ಮಾಡಕತ್ತಿ. ಸೊ ನೀವು ಭೇಟಿಯಾಗಿದ್ದೆ ಎಲ್ಲಿ? ಮೀಟ್ ಆಗಿದ್ದು ನಮ್ದು ರೂಮ್ ಇತ್ತಲ್ಲ. ಯಾವ ರೂಮ್? ಇಲ್ಲಿ ಇದು ಸರ್, ಇಲ್ಲಿ ಕಂಪ್ನಿ ಇರ್ತೀವಲ್ಲ, ಓಕೆ. ಅಲ್ಲೇ ಪಕ್ಕದಲ್ಲಿ ಪರಿಚಯ ಆಗಿದ್ದು ಸರ್. ಪರಿಚಯ ಥ್ರೂ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಎದುರು ಬದರ? ಇಲ್ಲ, ಡೈರೆಕ್ಟ್ ಆಗಿ ಎದುರು ಬದರಾಗಿ. ಏನು ಕಾರಣ ಇಲ್ಲದೆ ಅದು ಹೆಂಗೆ ಸಂಬಂಧ ಬೆಳೀತು? ಅಲ್ಲಿ ಹೋಗ್ತಾ ಇದ್ರು, ಬರ್ತಾ ಇದ್ರಲ್ರಿ. ಓಹೋ, ನಿಮ್ ರೂಮ್ ಹತ್ರ ಓಡಾಡ್ತಿರೋದ್ರಿಂದ ನಿಮಗೆ ಪರಿಚಯ ಆಯ್ತಾ? ಹೌದ್ರಿ. ಶಬಾಷ್. ಒಂದಿನ ಇನ್ಸ್ಟಾಗ್ರಾಮ್ ಐಡಿ ಇಸ್ಕೊಂಡಿದ್ದೆ. ಸೊ ಹಂಗೆ ಪರಿಚಯ ಆದಾಗ ಇನ್ಸ್ಟಾ ಐಡಿ ಇಸ್ಕೊಳ್ಳೋದು ಹೊಸ ಪ್ರೀತಿಯ ವಿಧಾನ. ನಾನು ನೆಕ್ಸ್ಟ್ ಯಾರೋ ಪರಿಚಯ ರೇಷನ್ ಕಾರ್ಡ್ ಇಸ್ಕೊಂಡ್ಬಿಡ್ತೀನಿ. ಇನ್ಸ್ಟಾ ಐಡಿ ಎಲ್ಲ ವರ್ಕ್ ಆಗಲ್ಲಮ್ಮ, ಒಂದು ರೇಷನ್ ಕಾರ್ಡ್ ಕೊಟ್ಬಿಡಿ ಹೇಳ್ತೀನಿ. ಯಾಕಂದ್ರೆ ಇನ್ಸ್ಟಾ ಐಡಿ ಫೋಟೋ ನಂಬೋಕ್ ಆಗಲ್ಲ, ರೇಷನ್ ಕಾರ್ಡ್ ಅಲ್ಲಿ ಇರೋದೇ ಸತ್ಯ. ಹೌದಲ್ವಾ? ಯಾಕಂದ್ರೆ ಇನ್ಸ್ಟಾದಲ್ಲಿ ದ್ಯಾಮಕ್ಕ ಐಶ್ವರ್ಯ ಆಗಿರ್ತಾಳೆ. ಫಿಲ್ಟರ್ ಆಗಿ ಆಗಿರ್ತಾರೆ ಫೋಟೋಗಳು. ಅದೇ ರೇಷನ್ ಕಾರ್ಡ್ ಅಲ್ಲಿ ಐಶ್ವರ್ಯ ಕೂಡ ದ್ಯಾಮಕ್ಕ ಆಗಿರ್ತಾಳೆ. ಅದಕ್ಕೆ ನಾನು ಯಾರಿಗೂ ಹೇಳ್ತಾ ಇತ್ತು, ಯಾರ ಪರಿಚಯ ಆದರೆ ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕಳಿಸಿ
ರಿಯಾಲಿಟಿ ಗೊತ್ತಾಯ್ತು ಇವ್ರು ಎಷ್ಟು ಕೆ ಜಿ ಅಕ್ಕಿ ತಂದವ್ರೆ. ಎಷ್ಟು ಕೆ ಜಿ ಅಕ್ಕಿ ತಂದವ್ರೆ, ಏನು ಚಿತ್ರಾನ್ನ ಮಾಡ್ತವ್ರ ಪುಳಿಯೋಗರೆ ಮಾಡ್ತವ್ರ ಗೊತ್ತಾಗುತ್ತೆ. ಅದು ಹೆಂಗಾಗ್ಬಿಟ್ಟಿದ್ದಾವೆ ಈ ಕಾಲದವು ಅಂದರೆ, ಮೆಸೇಜ್ ಮಾಡಿ ಚಿನ್ನ ಏನು ತಿಂಡಿ ಮಾಡಿದ್ವಿ ಅಂದರೆ ಎಲ್ಲಿದ್ದೀಯಾ ಅಂದರೆ ಇಲ್ಲೇ ಪಾರ್ಕಿಗೆ ಬಂದಿದ್ದೆ, ಇಲ್ಲೇ ಮಾಲಿಗೆ ಬಂದಿದ್ದೆ ಮಾವು, ನಾನು ಇಲ್ಲದ MMS ಈ ಕಡೆ ತಿರುಗು, ನಾನು ಇಲ್ಲ MMS ತಿರೋರು ನಾನು ಪಾರ್ಕಲ್ಲಿದ್ದೀನಿ ಅಂತ ಹೇಳ್ತಾರೆ. ಸೊ ಹಾಗೆ ಭೇಟಿ ಆದಾಗ ನೀವು ಇನ್ಸ್ಟಾ ID ಇಸ್ಕೊಂಡ್ರಾ? ಹೌದು ಸರ್, ಇಸ್ಕೊಂಡೆ. ಆಮೇಲೆ ಮೆಸೇಜ್ ಮಾಡಿದೆ. ಹಂಗೆ ಮಾಡ್ತಾ ಮಾಡ್ತಾ ನೀಟಾಗಿ ಪರಿಚಯ ಆಯ್ತು. ಪರಿಚಯ ಆಗಿ ಈಗ ಎಷ್ಟು ವರ್ಷ ಆಯ್ತಿರ್ಲಿ, 1.5 ವರ್ಷ ಆಯ್ತಿರ್ಲಿ ಲವ್ ಮಾಡಕತ್ತಿ. ಓಕೆ, ಅಂದ್ರೆ ಅದಕ್ಕೆ ನಮ್ಮ ಅಪ್ಪಾಜಿ ಅವ್ರಿಗೆ ಹೇಳಿದಾರೆ. ಎಷ್ಟು ವಯಸ್ಸಿನ ನಂತರ? ಎಷ್ಟು? ಇವಾಗ 25 ರೀ. ಓಕೆ, ಒಂದು 8-9-10 ವರ್ಷ. ಹಾಂ. ಓಕೆ, ಹೇಳಿ. ಅಂದ್ರೆ ಅವರು ನಮ್ಮ ರಾಜ್ಯದವ್ರು ಅಲ್ರಿ. ವಾ, ಅಂತರ್ರಾಜ್ಯ ಸಂಬಂಧ. ಅದಕ್ಕೆ ಇದಕ್ಕೆ ಕ್ಲಾರಿಟಿ ಹೆಂಗೆ ಅಂತ ಈಗ ಅವ್ರು ಹೇಳ್ತಾರೆ. ನಾನು ಅದಕ್ಕೆ ಹೇಳಿದೆ ನಿಮ್ಮ ಅಪ್ಪ ಅಮ್ಮರಿಗೆಲ್ಲ ಹೇಳು, ಅವ್ರು ಒಪ್ಕೊಂಡ್ಮೇಲೆ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲ ಅವ್ರಿಗೆ ಹೇಳ್ತೀನಿ, ಇಲ್ಲ ಅಂದ್ರೂ ಮದ್ವೆ ಆದ್ರೆ ಒಪ್ಕೋತಾರೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಅಂತ ಇದಾರೆ. ಅಲ್ಲ, ಈಗ ಒಂದ್ ನಿಮಿಷ, ಅವ್ರು ಯಾವ ರಾಜ್ಯದವರು ಬೇಸಿಕಲಿ? ಅವರು ಒಡಿಸ್ಸಾ ರೀ. ಒಡಿಶಾ? ಹಾ ರೀ. ಇಲ್ಲಿಂದ ಓಡಕ್ಕೆ ಎಷ್ಟು ಸಮಯ ಬೇಕಲ್ಲಿ? ಒಡಿಶಾ ಅಲ್ಲಿಂದ ಓಡಕ್ ಶುರು ಮಾಡಿರಿ, ಇಲ್ಲಿ ಬರಕಪ್ಪ. ಓಕೆ, ಬಟ್ ಆಕೆ ಇಲ್ಲಿ ಕೆಲ್ಸದ ಕಾರಣಕ್ಕೆ, ಓದ್ಲಿಕ್ಕೆ ಕಾರಣಕ್ಕೆ ಬಂದಿರೋದು? ಹಾ ಹೌದು. ಓದೋಕ? ಹಾ ಓದವ್ರೆ. ಐ ಮೀನ್ ಓದೋ ಕಾರಣಕ್ಕೆ ಇಲ್ಲಿಗೆ ಬಂದಿರೋದ, ಕೆಲ್ಸಕ್ಕ ಅಂದೆ? ಕೆಲ್ಸದ ಕಾರಣಕ್ಕೆ. ಓಕೆ. ಬಟ್ ಅವ್ರಿಗೆ ನಮ್ಮ ಭಾಷೆ ಬರುತ್ತಾ? ಕನ್ನಡ ಕಲ್ಸಿದೀನ್ರಿ ನಾನೇ. ಶಾಬಾಷ್. ನಿಮ್ಗೆ ನಿಜವಾಗ್ಲೂ ಒಂದು ಕನ್ನಡ ರಾಜ್ಯೋತ್ಸವ ರೆಕಮೆಂಡ್ ಮಾಡ್ಬೇಕು. ಎಂತೆಂಥವ್ರಿಗೂ ಕೊಡ್ತಾರೆ. ಒಡಿಶಾದವ್ರಿಗೆ ಕನ್ನಡ ಕಲಿಸಿದ್ದೀರಲ್ಲ, ಏನು ಈಗ ಎಲ್ಲ ಈ ಹೊಲದಲ್ಲಿ ಕಳೆ ಕೀಳೋದೆಲ್ಲ ಕಲಿಸ್ಬಿಡಿ ಹೇಳ್ತೀನಿ. ಬೇಕಾಯ್ತದ ಊರ್ ಕಡೆಗೆ ಹೋದಾಗ. ಓಕೆ, ಸೊ ನಿಜವಾಗಿಯೂ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ನಿಮ್ಗೆ ಹೇಗೆ ಅನುಭವಕ್ಕೆ ಬರುತ್ತೆ? ಅಷ್ಟು ಹಂಗೆ ಇದು ಮಾಡ್ತಾರೆ, ಅಷ್ಟು ಇದು ಕೇರ್ ಮಾಡ್ತಾರೆ. ಬಟ್ ನಾನು ಹಂಗೆ ಕೇರ್ ಮಾಡ್ತೀನಿ ಅಂತ ಪ್ರೀತಿ ಇದೆ ಅಂತ ನನಗೆ ಅನ್ಸುತ್ತೆ. ಬಟ್ ನಿಮ್ಗೆಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ಬಿಡ್ಬಾರ್ದು ಮುಂದೆ ಅಂತ ಹಿಂಗ ಒಂದ್ ಒಳಗೆ ಎಲ್ಲೋ ಮೂಲೆಯಲ್ಲಿ ಒಂದ್ ಮನ್ಸು. ಬಟ್ ಆ ಹುಡುಗಿ ಬಿಡ್ತೀನೇನಪ್ಪ ಅಂತ ಅಪ್ಪ ಅಮ್ಮಂಗೋ ಹೇಳೋಕ್ಕಿಂತ ಮುಂಚೆನೋ ಮದುವೆ ಆದ್ರೂ ಒಪ್ತಾರೆ ಬಿಡು ಅನ್ನೋ ಈ ಮನಸ್ಥಿತಿ ಯಾವ ಕಾರಣಕ್ಕೆ ಅವ್ರಿಗೆ? ಅಂದ್ರೆ ಮನೆಯಲ್ಲಿ ಒಪ್ಪಲ್ಲ ಅನ್ನೋ ಧೈರ್ಯ ಅಥವಾ ಭಯ ಇದೆಯಾ ಅವ್ರಿಗೆ? ಅದೇ ಇವಾಗ ಹೇಳಿದಾರೆ ಮನೇಲಿ, ಗೊತ್ತಾಗಿದೆ ಅವ್ರ ಮನೆಯಲ್ಲಿ. ಅವ್ರ ಅಕ್ಕನಿಗೆ ಹೇಳಿದ್ದಾರೆ, ಇವಾಗ ಅವ್ರ ಅಕ್ಕ ಅವ್ರ ಅಮ್ಮನಿಗೆ ಹೇಳಿದ್ದಾರೆ. ಅವ್ರಮ್ಮ ತುಂಬಾ ದೂರ ಆಗುತ್ತಮ್ಮ ಅಂತ ಅಂದರಂತ್ರಿ. ಅದಕ್ಕೆ ಅಷ್ಟಕ್ಕೆ ನಿಂತಿದೆ. ನಾನ್ ಪೂರಾ ಕ್ಲಿಯರಿಟಿ ತಗೋ, ಇಲ್ಲ ಅಂದ್ರೆ ನಾನು ಆಗಲ್ಲ ಅಂತ ನಾನು. ಅಂದ್ರೆ ನಿಮ್ಮ ಮನೆಯವ್ರ ಕಣ್ಣು ತಪ್ಪಿಸ ಆಗ್ಲಿಕ್ಕೆ ನಾನು ತಯಾರಿಲ್ಲ ಅನ್ನೋ ನಿಮ್ ಸಿದ್ಧಾಂತವಾ? ಹಾ ಹೌದು. ದಟ್ಸ್ ಗ್ರೇಟ್. ಯಾಕಂದ್ರೆ ಇವಾಗ ನಮ್ಮ ಮನೆ ಕಡೆ ಅವ್ರ ಜೀವನ ಅವ್ರು ನೋಡ್ಕೋತಾರೆ. ಈಗ ನನ್ಗೆ ಇವ್ರ ಕಡೆನೂ ಸಪೋರ್ಟ್ ಇಲ್ಲ ಅಂದ್ರೆ ನಾನ್ ಸಫರ್ ಆಗ್ಬೇಕಾಗ್ತದೆ. ಹೌದು. ಮುಂದೆ ಎಲ್ಲ ಪ್ರತಿಯೊಂದನು ಕೂಡ ನಮ್ಗೆ ಗೊತ್ತಿರಂಗಿಲ್ರಿ. ಮನೇಲಿ ಹಿರಿಯರ್ ಇದ್ದಂಗೆ ಯಾವ್ದು ಆಗಲ್ಲ. ನಿಜ. ಈಗ ನಾವು ದುಡುಕ್ಬಿಟ್ಟು ಏನಾರು ಮಾಡ್ಬಿಟ್ರೆ ಮುಂದೆ ನಾವು ಜಗಾಡ್ಕೊಂಡು ಬಿಟ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಅದು ಅಂತ್ಯ ಘೋರವಾಗಿರ್ತೈತಿ. ಅಂಡ್ ಇಲ್ಲೇ ಕ್ವಾಟ್ಗೆ ಪಳ್ಳಿದ ಹುಡುಗಿ ಪ್ರೀತಿ ಮಾಡಿದ್ರೆ ನಮ್ಗೆ ಏನು ಅಂತ ಗೊತ್ತಾಗಲ್ಲ. ಏನು ಒಡಿಶಾದ್ ಮಾಡಿ ಓಡೋದ್ ಕಥೆಯೇನು? ಇಲ್ಲೇ ಅದಕ್ಕೆ ಹೇಳಿದೆ, ಕ್ವಾಟ್ಗೆ ಪಳ್ಳೆ ಹುಡುಗಿನೇ ಕೈ ಕೊಟ್ಟು ಹೋಗ್ತಾಳೆ. ಅಲ್ಲ, ಈಗ ಅಫ್ಕೋರ್ಸ್ ಅದು ಆ ಹುಡುಗಿ ಮೇಲೆ ಗೌರವ ಪ್ರೀತಿಯ ನಂತರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಲ್ಲ. ಏನಾಗ್ಬಿಡುತ್ತೆ, ಇವತ್ತಿನ ಹೆಣ್ಣು ಮಕ್ಕಳು ಹೇಳಿಕೆ ಮಾತು ಕೇಳೋದು ಜಾಸ್ತಿ. ಒಂದು ಹಂತದವರೆಗೂ ಹಿಂಗಿರ್ತಾರೆ, ಆಮೇಲೆ ಬದಲಾಗ್ಬಿಡ್ತಾರೆ. ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನೋದಕ್ಕಿಂತ ಮೊದಲೇ ಕೆಲವೊಂದು ಈ ನೋಡಿ ಇವೆಲ್ಲ ಕಥೆಗಳು ಕೇಳಿದಾಗ ಓಕೆ ಇಲ್ಲೆಲ್ಲ ಇಂತಿಂಥ ಸಮಸ್ಯೆಗಳು ಬಂದಿದ್ದಾವೆ, ಅದನ್ನೆಲ್ಲ ನಾನು ಮೊದಲೇ ಕ್ಲಿಯರ್ ಮಾಡಿಕೊಳ್ಬೇಕು. ಬಟ್ ನನ್ನ ಪ್ರಕಾರ
ಅವ್ರ ತಂದೆ ತಾಯಿ ಅಥವಾ ನಿಮ್ಮ ತಂದೆ, ಈಗ ನೋಡಿ ನಿಮ್ಮ ಬದುಕನ್ನು ಯಾರು ಮುಂದೆ ನಿಂತು ಉದ್ಧಾರ ಮಾಡಲಿಕ್ಕೆ ತಯಾರಿಲ್ಲ, ಯಾರಿಗೂ ನಿಮ್ಮ ಬದುಕಿನ ಬಗ್ಗೆ ಅಷ್ಟು ಕೇರ್ ಇಲ್ಲ ಅಂದರೆ ನೀವು ಯಾರ ಬಗ್ಗೆನೂ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ತಂದೆ ಬದುಕಿದ್ದ ಕಾಲದಲ್ಲಿ ಅಥವಾ ನಿಮ್ಮದೊಂದು ಸಂಪ್ರದಾಯ ಸಂಸ್ಕಾರ ಅಂತ ಇದ್ದೇ ಇದೆ. ಯಾರೂ ನಿಮ್ಮ ಬಗ್ಗೆ ಗಮನ ಕೊಡ್ತಿಲ್ಲ, ಅಣ್ಣಂದಿರು ಅಥವಾ ಉಳಿದವರು ಯಾರೂ ಗಮನ ಕೊಡ್ತಿಲ್ಲ ಅಂದ ಮಾತ್ರಕ್ಕೆ ನಮ್ಮ ಮೂಲ ಬೇರುಗಳನ್ನು ನಾವು ಮರೆಯೋ ಹಾಗಿಲ್ಲ. ಹೌದಲ್ಲ? ಯಾಕಂದರೆ ಅಂತಿಮವಾಗಿ ಇವತ್ತು ನೀವು ದುಡಿತಾ ಇರ್ಬೋದು, ಜಾಬ್ ಮಾಡ್ತಿರ್ಬೋದು, ಅಥವಾ ಒಂದು ಫ್ಯಾಷನ್ ಅಥವಾ ಒಂದು ಮಾಡರ್ನ್ ಜೀವನ ನಿಮ್ದು ಇರ್ಬೋದು. ಬಟ್ ಹಳೆ ಬೇರೆ ಏನು ಹೇಳ್ತಾ ಇದೆ ಅಂದರೆ, ಎಂದೋ ಒಂದಿನ ಹುಟ್ಟೂರಿಗೆ ಅಂತ ಒಂದು ಕಾಲ ಹೋಗೋ ಪರಿಸ್ಥಿತಿ ಬಂದಾಗ ಅಲ್ಲಿ ಹೊಂದ್ಕೊಳ್ಳೋರು ಬೇಕಲ್ಲ. ಆ್ಯಂಡ್ ಹೊಂದ್ಕೊಳ್ಳೋದು ಬೇಕು ಅನ್ನೋ ಕಾರಣಕ್ಕೆ ಇವರನ್ನು ತಿರಸ್ಕರಿಸಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನೇನು ನಮ್ಮದಿದೆ ಎಲ್ಲ ಸತ್ಯಾಂಶಗಳನ್ನು ಹೇಳಬೇಕು. ನೋಡವ ಹಿಂಗಿದೆ, ನಮ್ಮ ಅಣ್ಣಂದಿರು ಹಿಂಗಿದ್ದಾರೆ, ಅಥವಾ ನಮ್ಮ ಬದುಕು ಹಿಂಗಿದೆ, ನಮ್ಮ ತಾಯಿ ಇಲ್ಲ, ನಮ್ಮ ತಂದೆ ಒಬ್ಬರಿದ್ದಾರೆ. ನಾಳೆ ದಿನ ಏನೋ ಅಣ್ಣಂದಿರು ಹಣೆ ಬರ ಕೆಟ್ಟು ತಂದೆಯನ್ನು ನೋಡ್ಕೊಳ್ಳೋಕ್ಕಾಗಲಿಲ್ಲ ಅಥವಾ ನೋಡ್ಕೊಳ್ತಿಲ್ಲ ಅಂದಾಗ ನಾನೇ ನೋಡ್ಕೊಳ್ಬೇಕು. ಅಥವಾ ಅಲ್ಲಿ ಊರಿಗೋಗಿ ನೋಡ್ಕೊಳ್ಬೇಕಾಗ್ಬೋದು, ಅಥವಾ ಇಲ್ಲಿಗೆ ನಾವು ಕರ್ಕೊಂಬರ್ಬೇಕಾಗ್ಬೋದು. ಹಾಗಾಗಿ ಇಲ್ಲಿ ನಾನು ಮದುವೆ ಆಗ್ಬಿಡೋಣ ಆಮೇಲೆ ಅಪ್ಪ ಅಮ್ಮ ಒಪ್ತಾರೆ ಅನ್ನೋ ಈ ಮನಸ್ಥಿತಿಯನ್ನು ನೀವು ಆದಷ್ಟು ಸರಿ ಮಾಡಿಕೊಳ್ಬೇಕು. ಇಲ್ಲಾಂದರೆ ಅದು ಸಂಬಂಧವೇ ಬೇಡ. ಯಾಕಂದರೆ ನೋಡಿ, ಇವಾಗೇನು ಹಿಂಗಂತಾರೆ, ನಾನು ಒಂದಷ್ಟು ಸಾವಿರಾರು ಕತೆ ಕೇಳಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಮೊದ್ಲು ಹಿಂಗಂದು ಮದುವೆ ಆಗಿ ಆಮೇಲೆ ಕೈ ಎತ್ಬಿಡ್ತಾರೆ. ಆ ಕಡೆಯಿಂದ ಸುಮ್ಮನೆ ಮಗಳೇ ಅಂದ್ರೆ ಹೊಂಟ್ಬಿಡ್ತಾರೆ ಆ ಕಡೆಗೆ. ನೀವು ಆಮೇಲೆ ಓಡಿಸ್ಸಾ ಅಂತ ಓಡ್ಬೇಕಾಯ್ತತೆ. ಸೊ ಹಾಗಾಗಿ ಭಾಷೆ, ದೇಶ, ಕಾಲ ಅಥವಾ ಏಳು ಸಮುದ್ರದಿಂದ ಆಚೆಗೂ ಮದುವೆ, ಪ್ರೀತಿ ಅದು ಯಾವಕ್ಕೂ ನಿರ್ಬಂಧ ಇಲ್ಲ. ಅದು ಬೇರೆ. ಪ್ರೀತಿ ಅನ್ನೋದು ಅದು ಕಾಲ, ದೇಶ, ಭಾಷೆ ಎಲ್ಲವನ್ನು ಮೀರಿದ ಅದು ಭಾವನೆ ಕೇವಲ. ಹಾಗಾಗಿ ಯಾವುದೋ ರಾಜ್ಯದವರು ಅನ್ನೋ ಕಾರಣಕ್ಕೆ ನಾನು ಆಕೆಯನ್ನು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಗೆ ಅರ್ಥವಾಗುತ್ತೆ, ಜೊತೆ ಇದ್ದಷ್ಟು ಸಮಯ ಬ್ಯೂಟಿ ನೋಡಬೇಡಿ, ಯಾವುದೇ ರೀತಿ ಮೋಹಕ್ಕೊಳಗಾಗಬೇಡಿ. ಓಕೆ, ನನಗೆ ಯಾಕಂದರೆ ಒಂದು ಆ ರಾಜ್ಯವನ್ನು ಅವ್ರ ತೌರ್ಮನೆಯನ್ನು ಎಲ್ಲ ಬಿಟ್ಟು ಇಲ್ಲಿ ಬಂದು ಬದುಕೋ ಹೆಣ್ಣುಮಗಳ ಅಷ್ಟು ಇಚ್ಛಾಶಕ್ತಿ ಇದೆಯಾ, ಅಥವಾ ಸುಮ್ಮನೆ ಇಲ್ಲಿ ಒಂಟಿ ಇದ್ದಾಳೆ ಅನ್ನೋ ಕಾರಣಕ್ಕೆ ನಾನು ಇವಳಿಗೆ ಕಂಪನಿ ಜಸ್ಟ್ ಆಗ್ತಾ ಇದ್ದೀನಾ, ಅಥವಾ ಇವಳು ಮನಸ್ಸೇನಿದೆ, ಸ್ವಲ್ಪ ನೀವು ಅದನ್ನು ಮೋಹ ಬಿಟ್ಟು ತಿಳ್ಕೊಳ್ಬೇಕು. ಮೋಹ ಇಟ್ಕೊಂಡ್ರೆ ಅವರ ಉದ್ದಟತನವೂ ಕೂಡ ನಿಮಗೆ ಸಿಹಿಯಾಗಿ ಕಾಣಿಸುತ್ತೆ. ಮೋಹ ಇಟ್ಕೊಂಡ್ರೆ ಅವರ 2-4 ಮಾತುಗಳು ಕೂಡ ನಿಮಗೆ ಸಿಹಿ ಅನಿಸುತ್ತೆ. ಅವ್ರು ನಿಮಗೆ ಹಿಂಟ್ ಕೊಡ್ತಾರೆ, ಮೋಸದ ಹಿಂಟ್ ಕೊಡ್ತಾರೆ. ಬಟ್ ನಿಮಗೆ ಅವ್ರ ಮೇಲೆ ಪ್ರೀತಿ ಇರೋದ್ರಿಂದ ಮೋಸವೂ ನಿಮಗೆ ಸಿಹಿಯಾಗಿ ಕಾಣುತ್ತೆ. ಹಾಗಾಗಿ ನೋಡುವ, ನಮ್ಮ ಜೀವನ ಹಿಂಗಿದೆ. ಸೊ ಅವ್ರ ತಂದೆ ತಾಯಿ ಒಪ್ಪಿಗೆ ಕೊಟ್ಟು, ನಿಮ್ಮ ತಂದೆ ಅಥವಾ ನಿಮ್ಮ ಕಡೆಯವರು ನೋಡಿ ನಮಗೆ ಹೆಣ್ಣು ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ದಾರಿ ತಪ್ಪಿ ಅಥವಾ ಸಂಪ್ರದಾಯ ತಪ್ಪಿ ಕೆಲವು ಆಚಾರ ವಿಚಾರಗಳನ್ನು ತಪ್ಪಿದ್ರೆ ಮದುವೆ ಆದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ, ಬಟ್ ಸುಖವಾಗಿರೋಕ್ಕಾಗಲ್ಲ. ಕೆಲವೊಬ್ರು ಏನಾಗ್ಬಿಡುತ್ತೆ ಅಂದರೆ, ಹೆಂಗ ಮದುವೆ ಆದ್ರೂ ಸಾಕು ಅಂತ ಸುಳ್ಳೇಳಿ ಅದೇಳಿ ಇದೇಳಿ ಮದುವೆ ಆದರೂ ಅಂತ ಸುದ್ದಿ ಬರೋ ಥರ ಮಾಡ್ಕೊಳ್ತಾರೆ ಹೊರತು ಆಮೇಲೆ ಸುಖ ಸಂಸಾರ ಇರಲ್ಲ. ಏನು ಮದುವೆ ಆದೆ ಅಂತ ತೋರಿಸ್ಕೊಳ್ಳೋದೇ ದೊಡ್ಡ ಸಾಧನೆ. ಆದರೆ ನಾಳೆನೂ ನೀವು ಯಾವುದೋ ಒಂದು ಏನು ಈ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅಂತ ಯಾರನ್ನ ಕರ್ಕೊಂಬಂದು ಅಮ್ಮನಾಗಿ ಅಪ್ಪನಾಗಿ ತಂಗಿಯಾಗಿ ಆ್ಯಕ್ಟ್ ಮಾಡಿಸ್ತಾರಲ್ಲ, ಹಂಗೆ ಮಾಡಿಸ್ಕೊಂಡು ಮದುವೆ ಆಗಿ ಎಲ್ರಿಗೂ ಹೇಳ್ಬೋದು, ಆಮೇಲೆ ಸುಮ್ಮನೆ ಆಗ್ಬೋದಲ್ಲ. ಅದು ಹಂಗಲ್ಲ. ಅದು ಅದಕ್ಕೆ ನೋಡಿ, ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಪ್ರೀತಿ ವಿಚಾರದಲ್ಲಿ, ಒಬ್ಬ ಹುಡುಗ ನಿಜವಾಗ್ಲೂ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಅವನು ಪುಟ್ಟ ಹುಡುಗನಂತೆ ಆಡೋಕ್ಕೆ ಶುರು ಮಾಡ್ತಾನಂತೆ. ಒಬ್ಬ ಹುಡುಗ ನಿಜವಾಗ್ಲೂ ಪ್ರೀತಿಲಿ ಬಿದ್ದುಬಿಟ್ರೆ ಹುಡುಗಿ ಜೊತೆ ಚಿಕ್ಕ ಮಗು ಆಡ್ದಂಗೆ ಆಡ್ತಿರ್ತಾನಂತೆ. ಅದೇ ಒಬ್ಬ ಹುಡುಗಿ ನಿಜವಾಗ್ಲೂ ಪ್ರೀತಿಗೆ ಬಿದ್ದರೆ ತಾಯಿ ಥರ ವರ್ತಿಸ್ತಾ ಇರ್ತಾಳಂತೆ, ನಿನ್ನನ್ನು ಕೇರ್ ಮಾಡ್ತಾಳಂತೆ. ನಿನ್ನ ತಾಯಿ ಹೆಂಗೆ ನಿನ್ನನ್ನು ಕೇರ್ ಮಾಡ್ತಾಳ ಹಂಗೆ ಇವಳು ಕೇರ್ ಮಾಡ್ತಾಳಂತೆ. ಅದು ನಿಜವಾದ ಪ್ರೀತಿ. ಮತ್ತು ಹುಡುಗ ಪ್ರೀತಿಲಿ ಬಿದ್ದುಬಿಟ್ರೆ ಅವನು ಮಗು ಥರ ಆಡ್ತಿರ್ತಾನಂತೆ. ಇದೊಂದು ಸೈಕಾಲಜಿಕಲ್ ಥಿಂಗ್ಸ್ ನೋಡಿ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಿಯತ್ತಾಗಿ ಪ್ರೀತಿ ಮಾಡೋ ಹುಡುಗಿರು ಎಷ್ಟೋ ಜನ ಹುಡುಗನಿಗೆ ₹1 ದುಡಿಮೆ ಇಲ್ದ್ರು ಜೊತೆ ನಿಂತು ಅವನಿಗೊಂದು ಕೆಲಸ ಕೊಡಿಸಿ ತಾಯಿ ಥರ ಕೇರ್ ಮಾಡಿ ಊಟ ತಿನ್ನಿಸಿ ಅವನ ಆರೋಗ್ಯ ನೋಡ್ಕೊಂಡು ಇನ್ನೂ ಮದುವೆನೇ ಆಗಿರಲ್ಲ ಅಷ್ಟು ಕೇರ್ ಮಾಡ್ತಿರ್ತಾರೆ ಅವರು. ಹೌದ್ರಿ. ಅಂದರೆ ಒಬ್ಬಳು ಹುಡುಗಿ ನಿಜವಾಗ್ಲೂ ಪ್ರೀತಿಲಿ ಬಿದ್ದರೆ ಅವಳು ತಾಯಿ ಥರ ವರ್ತಿಸ್ತಾಳೆ. ಒಬ್ಬ ಹುಡುಗ ನಿಜವಾಗ್ಲೂ ಪ್ರೀತಿ ಬಿದ್ದರೆ ಒಂದು ಮಗು ಥರ ವರ್ತಿಸ್ತಾನೆ. ಹಾಗಾಗಿ ಆ ಹುಡುಗಿ ನಿಜವಾಗ್ಲೂ ತಾಯಿ ಥರ ನಿಮ್ಮನ್ನು ಕೇರ್ ಮಾಡ್ತಿದ್ದಾಳ, ಎಲ್ಲ ರೀತಿಯಲ್ಲೂ ಎಲ್ಲೂ ಪ್ರಾಮಾಣಿಕತೆ ಮೀರಿ ಅನ್ಯಾಯ ಮಾಡದೆ ನಡ್ಕೊಳ್ತಿದ್ದಾಳ.
ಫೈನ್, ನಂಬಿ, ತೊಂದರೆ ಇಲ್ಲ. ಬಟ್ ನನ್ನ ಪ್ರಕಾರ ಒಂದು ರಾಜಮಾರ್ಗವಲ್ಲದೆ ಈಕೆ ಮಾತನ್ನು ನಂಬಿಕೊಂಡು ಮದುವೆ ಆಗ್ಬಿಡೋಣ ಆಮೇಲೆಲ್ಲ ಒಪ್ಪಿಕೊಳ್ತಾರೆ ಅನ್ನೋ ಈ ಸಿದ್ಧಾಂತಕ್ಕೆ 40 ಮದುವೆ ಆಗದಿದ್ರು ಪರವಾಗಿಲ್ಲ, ಆ ಸಿದ್ಧಾಂತಕ್ಕೆ ಹೋಗೋದು ಬೇಡ. ಇಲ್ರಿ, ನಾನು ಅದಕ್ಕೆ ಒಪ್ಕೊಂತಿಲ್ಲ. ಹೇಳಿದ್ಮೇಲೆ ಮನೇಲಿ ಹೇಳಿದಾಳೆ ಅವಳು. ಅವ್ರ ಮನೇಲಿ ಒಪ್ಪಿದಾರ? ಅದೇ ಅವ್ರ ಅಮ್ಮ ಅವ್ರ ಅಪ್ಪ ಇನ್ನ ಏನು ಅದು ಹೇಳಿದಾಳ್ರಿ. ಅವ್ರ ಅಕ್ಕ ಹೇಳಿದಾಳೆ, ಅವ್ರ ಅಕ್ಕ ಅವ್ರ ಅಮ್ಮಗೆ ಹೇಳಿದಾರೆ. ಅವರು ದೂರ ಆಗಿತ್ತೆ ಅಂತ ಹೇಳಿದಾರೆ. ಏನಂದ್ರೆ ಇದೆಲ್ಲ ತೀರಾ ಒಳ್ಳೆ ರೀತಿ ಕನ್ಫರ್ಮ್ ಆಗದ ಹೊರತು ಭಾವನೆಗಳನ್ನೇ ಇಟ್ಕೊಳ್ಬೇಡಿ. ರೀ, ನಾನು ಅದನ್ನೇ ಹೇಳಿದ್ರಿ. ನಾವು ಬಿಡ್ತೀರಾ? ಯಾಕಂದ್ರೆ ಬಿಡು ಒಪ್ಪಿಸ್ತಾಳೆ ಅಂದ್ಕೊಂಡು ಕನ್ಸುಗಳು ಕಟ್ಕೊಂಡ್ಬಿಡೋದು, ನಾಳೆ ಡಿಪ್ರೆಷನ್. ಬೇಡ, ಚೆನ್ನಾಗಿ ಆರೋಗ್ಯವಾಗಿ ಜೀವನ ನಡೀತಾ ಇದೆ ನೋಡಿ. ಈ ಸಮಯದಲ್ಲಿ ಹೆಂಗಿರ್ಬೇಕು ಗೊತ್ತಾ, ಇವಳೇ ಬರ್ಲಿ ಅವಳೇ ಬರ್ಲಿ ಅನ್ನೋ ಆಟ ಇರಬಾರ್ದು. ಯಾರು ನನ್ನ ನಂಬಿ ಬರ್ತಾರೋ ನನ್ನ ರಾಣಿ ತರ ನೋಡ್ಕೊಳ್ತೀನಿ ಕೃಷ್ಣ ಅಂತ ಭಾರ ಹಾಕಿ ಸುಮ್ಮನೆ ಹೋಗ್ತಾ ಇರಬೇಕು. ಯಾಕಂದ್ರೆ ನಾವಿಷ್ಟಪಟ್ಟಿದ್ದನ್ನು ಪಡ್ಕೊಳ್ಳಿಕ್ಕೋಸ್ಕರ ನಮ್ಮ ಆರೋಗ್ಯ ಕಳ್ಕೊಂಡು, ನಮ್ಮ ದುಡ್ಡು ಕಳ್ಕೊಂಡು, ನಮ್ಮ ಜೀವನದ ನೆಮ್ಮದಿ ಕಳ್ಕೊಂಡು ಒದ್ದಾಡೋದಕ್ಕಿಂತ ನಮ್ಮನ್ನು ಇಷ್ಟಪಡೋ ಜೀವವನ್ನು ಪಡ್ಕೊಂಡು ರಾಣಿ ಥರ ನೋಡ್ಕೊಳ್ಬೇಕು. ಸೊ ಆ ನಿಮ್ಮನ್ನು ಇಷ್ಟಪಡೋ ಜೀವ ಹೆಂಗಿರ್ತತೆ ಅಂತ ಎಲ್ಲೋ ವಿಶ್ವವಿದ್ಯಾಲಯದಲ್ಲಿ ಹೋಗಿ ತಿಳ್ಕೊಳ್ಳೋದು ಬೇಡ. ಅವ್ರ ವರ್ತನೆ ನೋಡಿ ಅಥವಾ ಅವರ ಕಾಳಜಿ, ಅವರ ಪ್ರೀತಿ, ಅವರ ನಿರಂತರವಾದ ಹಾಗೂ ಬಹುದಿನಗಳ ನಂತರವೂ ಆ ಪ್ರೀತಿಗಳು ಹಾಗೆ ಜೀವಂತವಾಗಿರ್ತವೆ, ಕಾಳಜಿಗಳು ಜೀವಂತವಾಗಿರ್ತವೆ. ಒಂದು ರಾತ್ರಿ ಹಿಂಗೆ ಒಂದು ರಾತ್ರಿ ಹಂಗೇನಿರೋದಿಲ್ಲ. ಸೊ ಹಾಗಾಗಿ ಓದಲಿಕ್ಕೆ ಅಲ್ಲಿಂದ ಅಥವಾ ಕೆಲಸ ಮಾಡಲಿಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ, ಭಾಷೆ ಬೇರೆ ಆಗಿರ್ಬೋದು ಅಥವಾ ಆಚಾರ ವಿಚಾರಗಳು ಬೇರೆ ಆಗಿರ್ಬೋದು, ಅಥವಾ ನಿಜವಾದ ಪ್ರೀತಿ ಇದೆ ಅಂತ ಬಂದಾಗ ಖಂಡಿತ ಒಪ್ಕೊಳ್ಳಿ, ಅದರಲ್ಲಿ ತಪ್ಪೇ ಇಲ್ಲ. ಬಟ್ ಅವರ ತಂದೆ ತಾಯಿಯನ್ನು ಕಣ್ಣು ತಪ್ಪಿಸೋ ಬುದ್ಧಿ ಇವಳಿಗಿರ್ಬೋದು, ನಿಮಗಿರಬಾರ್ದು ಅದು. ಯಾಕಂದರೆ ನಿಮ್ಮ ತಂದೆ ತಾಯಿ ಹೇಗೋ ಅವ್ರ ತಂದೆ ತಾಯಿನೂ ಅವ್ರಿಗೆ ಮುಖ್ಯ ಅಲ್ವೇ? ಅಥವಾ ಆ ತಂದೆ ತಾಯಿ ಕೂಡ ಇವ್ರ ಬಗ್ಗೆ ಅಷ್ಟೇ ಆಸೆ ಇಟ್ಕೊಂಡಿರ್ತಾರಲ್ವೇ? ಹೌದು, ನಾನು ಅದಕ್ಕೆ ಹೇಳಿದ್ರಿ. ಇಲ್ಲಿವರೆಗೂ ಅದಕ್ಕೆ ಪರೀಕ್ಷೆ ಮಾಡಿ ನಾನು, ಯಾಕಂದ್ರೆ ದುಡುಕಿಲ್ರಿ, ಅದ್ರ ಸಂಬಂಧ ಇದನ್ನೆಲ್ಲ ಕ್ಲಿಯರಿಟಿ ತಗೊಂಡೇ ಇದು ಮಾಡ್ಬೇಕು ಅಂತ ನಾನು ದೃಢ ನಿರ್ಧಾರ ಯಾವ್ದು ತಗೊಂಡಿಲ್ರಿ ನಾನು. ಹಾಗಾಗಿ ಈ ವಿಚಾರದಲ್ಲಿ ಈಕೆ ಪ್ರೀತಿ ಮಾಡ್ತಾಳೆ, ಕಾಳಜಿ ಮಾಡ್ತಾಳೆ, ಫೈನ್. ಆದರೆ ಮುಂದಿನ 3 ಅಥವಾ 6 ತಿಂಗಳ ಗಡುವನ್ನು ಕೊಡಿ ಅಥವಾ ಸಮಯ ಕೊಡಿ. ಇಷ್ಟರಲ್ಲಿ ಒಪ್ಸವ, ಇಲ್ಲ ಅಂದರೆ ಸುಮ್ಮನೆ ನಾನು ನಿಮ್ಮ ನಂಬ್ಕೊಂಡು ಹಿಂಗೆ ಇರೋದು ಅಂದರೆ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ಬಟ್ ಮನಸ್ಸಲ್ಲಿ ಒಂದು, ಯಾಕಂದರೆ ಎಲ್ಲದಕ್ಕೂ ಒಂದು ಕೊನೆ ಬೇಕಲ್ಲ. ಸುಮ್ಮನೆ ಇದು ನಂಬ್ಕೊಂಡು ಹಿಂಗೆ ಇರೋದು, ಈ ಕಡೆ ಇಲ್ಲಿ ಯಾರು ಕನ್ನಡದ ಹುಡುಗಿರನ್ನ ನೋಡದೆ ಇದನ್ನೇ ನಂಬ್ಕೊಂಡಿರೋದು, ನಾಳೆ ಇವರು ಇಲ್ಲ ಒಪ್ಪಲಿಲ್ಲ ಸಾರಿ ಅಂತ ಅನ್ನೋದು ಯಾಕೆ ಬೇಕು? ಎಲ್ಲದಕ್ಕೂ ಒಂದು ಗಡುವು ಕೊಡಬೇಕು. ಓಕೆ, ಇಷ್ಟು ದಿನ ನಮ್ಮ ಮನೇಲಿ ಹೇಳ್ತಿದ್ದಾರೆ, ಇಷ್ಟು ದಿನದಲ್ಲಿ ಒಪ್ಪಿಸಿ ಆಗೋಣ, ಇಲ್ಲ ಅಂದರೆ ಇಟ್ಸ್ ಓಕೆ ಫೈನ್. ನಿಮ್ಮ ತಂದೆ ತಾಯಿಗೆ ನಾನು ಬೇಜಾರು ಮಾಡಲಿಕ್ಕೆ ತಯಾರಿಲ್ಲ. ಯಾಕಂದರೆ ನಾವು ಒಂದು ಏನೋ ನಮ್ಮ ಆಸೆ ಈಡೇರಿಸ್ಕೊಳ್ಳೋಕೆ ಹೋಗಿ ಧರ್ಮ ಮರೆತರೆ ಮುಂದೆ ಧರ್ಮ ನಿಮ್ಮನ್ನು ಕಾಲು ಕಸ ಮಾಡ್ಕೊಂಡ್ರೆ ಎದ್ದು ಹೇಳೋಕ್ಕಾಗಲ್ಲ, ಹಂಗೆ ಹೊಡೆಯುತ್ತೆ. ಹಾಗಾಗಿ ಧರ್ಮವು ರಕ್ಷತಿ ರಕ್ಷಿತಃ. ನನ್ನ ತಂದೆ, ಈಗ ನನ್ನ ತಂಗಿಯೋ ಅಕ್ಕನೋ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಇನ್ಯಾರಿಂದಲೋ ಹೋಗಿ ಮದುವೆ ಆಗಿ ಬಂದರೆ ನನಗೋ ಬಣ್ಣನಾಗ ನನಗೋ ಅಥವಾ ಅಪ್ಪ ಅಮ್ಮನಾಗಿ ಅವ್ರಿಗೋ ಏನು ಕೋಪ ದುಃಖ ಅಥವಾ ತಲೆ ಎತ್ತಕ್ಕಾಗದೇ ಇರೋ ಸ್ಥಿತಿ ಬರುತ್ತೋ. ಭಾಷೆ ಬೇರೆ ಇರ್ಬೋದು, ಅವರು ಕೂಡ ಮಾನ ಮರ್ಯಾದೆಯಿಂದಲೇ ಬದುಕಿರ್ತಾರಲ್ವೇ? ಹೆಂಗೆ ಮಗಳು ಬೆಂಗಳೂರಿಗೆ ಓದಕ್ಕೆ ಹೋದವಳು, ಕೆಲ್ಸಕ್ಕೆ ಹೋದವಳು ಮದುವೆ ಆಗಿದ್ದಾಳಂತೆ ಅಂತ ಗೊತ್ತಾದಾಗ ಅವರಿಗಾಗೋ ದುಃಖ, ನನ್ನ ತಂದೆ ತಾಯಿಗಾಗೋ ದುಃಖ ಅವ್ರಿಗೂ ಆಗುತ್ತಲ್ವೇ? ನೋಡಿ, ಹಿಂಗೆ ಯೋಚನೆ ಮಾಡೋದ್ರಿಂದ ಅಯ್ಯೋ ಸರ್ 35 ಆಗಿದೆ ಸರ್, ಈ ಧರ್ಮ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮದುವೆ ಹೆಂಗೆ ಸರ್ ಆಗೋದು? ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಧರ್ಮ ಮಿಡ್ದ ಅದು ಹೊಟ್ಟೆ ಹಸುವಾಯಿತು ಅಂತ ಮಣ್ಣು ತಿನ್ನೋಕ್ಕಾಗಲ್ಲ ಅಲ್ವೇ? ಯೋಚಿಸಬೇಡಿ. ಖಂಡಿತ ನಿಮ್ಮ ಜೀವನವನ್ನು ಬೆಳಗುವಂಥವಳು ಇನ್ನು 1.5-2 ವರ್ಷದಲ್ಲಿ ಖಂಡಿತ ಆಗುತ್ತೆ. ವಯಸ್ಸಾಯಿತು ಅದು ಇದು ಅಂತ ದುಃಖವೇ ಬೇಡ. ಚೆನ್ನಾಗಿ ದುಡ್ಡು ಮಾಡಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಫಿಟ್ನೆಸ್ ಮೇಂಟೈನ್ ಮಾಡ್ಕೊಳ್ಳಿ, ನಗುಮುಖದಿಂದ ಇರಿ. 38ಕ್ಕಾಗಲಿ ಏನು ತೊಂದರೆ ಇಲ್ಲ. ಜೀವನದ ಬಗ್ಗೆ ಹಿಂಗೆ ಅಯ್ಯೋ ಆಗ್ಲಿಲ್ವಲ್ಲ ಅಂತ ಜುಗುಪ್ಸೆ ಪಟ್ಕೊಳ್ಳಿಕ್ಕೆ ನೀವೇನು ಐಸಿಯುನಲ್ಲಿಲ್ಲ, ಹೌದಲ್ವಾ? ಸರ್ ಅದು ಒಂದಿದ್ರೆ ಬಾಲಿವುಡ್ ಆಕ್ಟರ್ಗಳು 50-60 ಆಯ್ತಾರೆ ಸರ್. ಕೆಲವೊಂದು ಸಂದರ್ಭದಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಆರೋಗ್ಯವೇ ಭಾಗ್ಯ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಒಂಚೂರು ದುಡ್ಡಿದ್ದು, ದೇಹದಲ್ಲಿ ಆರೋಗ್ಯ ಇದ್ದು, ನಾಟ್ ಅಬೌಟ್ ಜೀವನ ಲೈಂಗಿಕತೆಗೆ ಸಂಬಂಧಿಸಿದ್ದಲ್ಲ. 60ರ ನಂತರವೂ ನೀವು ನನಗೊಂದು ನನ್ನ ಭಾವನೆ ಹಂಚ್ಕೊಳ್ಳಿಕ್ಕೆ ಒಬ್ಳು ಭಾಳ ಸಂಗಾತಿ ಬೇಕು ಅನ್ನೋದೊಂದು ಒಂದು ಭಾವನಾತ್ಮಕ ಸಂಗತಿ ಹೊರತು ಅದು ಲೈಂಗಿಕ ಸಂಗತಿ ಅಲ್ಲ.
ಹೌದ್ರಿ. ಲೈಂಗಿಕತೆ ಅದೊಂದು ಸಂತಾನೋತ್ಪತ್ತಿ ಕಾರಣಕ್ಕೋ ಅಥವಾ ಒಂದು 5 ನಿಮಿಷದ ವಿಚಾರವೋ ಇರ್ಬೋದು. ಬದುಕಿನುದ್ದಕ್ಕೂ ಹೆಗಲಿಗೆ ಹೆಗಲು ಕೊಟ್ಟು ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲೋರು 50ರಲ್ಲಾದ್ರೇನು, 30ರಲ್ಲಾದ್ರೇನು, 20ರಲ್ಲಾದ್ರೇನು. ಹೌದ್ರಿ. ಬಟ್ ಮದುವೆ ಅನ್ನೋದು ಒಂದು ಲೈಂಗಿಕತೆಯನ್ನು ಪ್ರಧಾನವಾಗಿಸಿರುವುದು ಇವತ್ತಿನ ಯುವಜನತೆಯ ದುರಂತ. ಅದು ಮುಗಿದ ನಂತರ ಒಬ್ರಿಗೊಬ್ರು ಜೊತೆ ಇರ್ಲಿಕ್ಕೆ ತಯಾರಿಲ್ಲ ಸರ್. ಹೌದ್ರಿ. ಹಾಗಾಗಿ ಅಯ್ಯೋ ಜನ ಆಡ್ಕೋತಾರೆ ಹಂಗೆ ಹಿಂಗೆ, ಪರವಾಗಿಲ್ಲ. ಇದ್ರ ಬಗ್ಗೆ ಕೊರ್ಗಿ ಹಾಸಿಗೆ ಹಿಡಿದ್ರೆ ಈ ಜನ ಬರಲ್ಲ ಆಸ್ಪತ್ರೆ ಸೇರ್ಸಕ್ಕೆ. ಹೌದ್ರಿ, ಯಾರು ಬರಲ್ಲ ಸರ್. ಹಾಗಾಗಿ ಪರವಾಗಿಲ್ಲ, ಒಳ್ಳೇದಾಗುತ್ತೆ. ಏನೆಲ್ಲ ಕೈ ಮೀರಿ ಹೋಗಿಲ್ಲ, ಒಳ್ಳೆ ದುಡಿಮೆ ಇದೆ. ಸೇವಿಂಗ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ದುಡ್ಡು ಮಾಡಿ, ಫಿಟ್ನೆಸ್ ಕಾಪಾಡ್ಕೊಳ್ಳಿ, ವಾಕಿಂಗ್ ಮಾಡಿ, ಒಳ್ಳೆ ಸಜ್ಜನರ ಸಹವಾಸ ಮಾಡಿ, ನಗ್ನಗ್ತಾ ಖುಷಿಯಾಗಿರಿ, ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಉಳಿದಿದ್ದೆಲ್ಲ ಭಗವಂತನ ಇಚ್ಛೆ. ಯಾವ ಕಾಲಕ್ಕೆ ಏನಾಗಬೇಕೋ ನಾವೇನು ತಿಪ್ಪುರ್ಲಾಗ ಹಾಕಿದ್ರು ಆ ಕಾಲಕ್ಕೆ ಆಗೋದು. ಆದರೆ ಪ್ರಯತ್ನ ಬಿಡಬಾರ್ದು, ನೋಡ್ತಾ ಇರಬೇಕು. ಬಟ್ ಎಲ್ಲೇ ಸೋಷಿಯಲ್ ಮೀಡಿಯಾ ಮೂಲಕ ಬಂದ್ಬಿಟ್ರು, ಸಿಕ್ಬಿಟ್ರು, ಬಿಡಪ್ಪ ಇನ್ನೇನೋ ನನಗೂ ವಯಸ್ಸಾಗಿದೆ, ಇನ್ನೇನು ಧರ್ಮ ಗಿರ್ಮ ಅಂದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂದ್ಕೊಂಡು ಹೆಂಗೆ ಬೇಕಂಗೆ ಹೋದರೆ ಎಲ್ಲೋ ಒಂದು ಕಡೆ ನಮ್ಮನ್ನೇ ಬೀದಿ ಹೆಣ ಮಾಡ್ತಾರಷ್ಟೇ. ಕಾಲ ಸರಿ ಇಲ್ಲ ಇದು, ಹೌದಲ್ಲ? ಪ್ರತಿಯೊಂದು ನಗುವಿನ ಹಿಂದೆಯೂ ಒಂದು ವಿಷಯ ಇದೆ ಸರ್. ಇವತ್ತು ಒಂದು ಜಸ್ಟ್ ಯಾರೋ ಒಂದು ಮೆಸೇಜ್ ಮಾಡಿ ಸುಮ್ಮನೆ ಏನೋ ಮಾಡಿದ್ರು ಕೂಡ ಯಾರನ್ನೂ ನಂಬೋಕ್ಕಾಗಲ್ಲ. ಹನಿ ಟ್ರ್ಯಾಪ್ ಕಾಲ ಇದು. ನೀವು ಸುಮ್ಮನೆ ಅಯ್ಯೋ ಯಾರೋ ಪಾಪ ರ್ಯಾಂಡಮ್ ಆಗಿ ಮಾತಾಡೋಣ ಅಂದ್ಕೊಂಡು ಮಾತಾಡಿದ್ರು ಅಲ್ಲಿ ಏನಿರುತ್ತೋ ನಿಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಬಂದು ಯಾವುದೋ ಮೆಸೇಜಿಗೆ ನೀವು ಎಂಟರ್ಟೈನ್ ಮಾಡ್ತಾ ಅವ್ರಿಗೆ ಬೆಂಬಲವಾಗಿ ಅಥವಾ ಅದಕ್ಕೆ ರಿಪ್ಲೈ ಕೊಡ್ತಾ ಕೂತ್ಕೊಂಡ್ರೆ ಒಂದು ದಿವಸ ನೀವೆಲ್ಲ ಬೆತ್ತಲೆ ಆದಮೇಲೆ ಗೊತ್ತಾಗೋದು ಅಯ್ಯೋ ನಾನು ಎಲ್ಲಿ ಬಂದು ತಲುಪಿದ್ದೀನಪ್ಪ ಅಂತ. ಬೆಂಗಳೂರಿಗೆ ಬಂದು ಕಟ್ಕೊಂಡು ಇಷ್ಟು ವರ್ಷದ ಬದುಕನ್ನು ಹಾಳಾಗಲಿಕ್ಕೆ 1 ನಿಮಿಷ ಒಂಚೂರು ಎಚ್ಚರ ತಪ್ಪಿದ್ರೆ ಮುಗಿದೋಯ್ತು. ಇರಲಿ, ಅವ್ರ ತಂದೆ ತಾಯಿ ಎಲ್ಲ ಒಪ್ಪಿದ್ರೆ ಖಂಡಿತ ಮುಂದುವರಿರಿ. ಅದರ ಹೊರತಾಗಿ ಇದ್ರ ಬಗ್ಗೆ ತುಂಬ ಭಾವನೆಗಳನ್ನ ಇಟ್ಕೊಂಡು ಹುಚ್ಚರ ಆಗಬೇಡಿ. ಎಲ್ಲ ಅಫಿಷಿಯಲ್ಲಾಗಿ ಆದಮೇಲೆ ಖಂಡಿತ ಮುಂದುವರಿರಿ. ಅಲ್ಲಿವರೆಗೂ ಇದಕ್ಕೆ ತುಂಬ ಮನ್ನಣೆ ಕೊಟ್ಟು ಹುಚ್ಚರಾಗ್ಲಿಕ್ಕೆ ಹೋಗಬೇಡಿ, ಆಯ್ತಾ? ಒಳ್ಳೇದಾಗಲಿ, ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ಆದ್ರೆ ನಿಮ್ ಕಾರ್ಯಕ್ರಮ ನಾನು ಕೇಳೋದ್ರಿಂದ ತುಂಬಾ ಖುಷಿಯಾಗಿದ್ದೀನಿ ಸರ್. ನಾನು ಹಂಗ ಒಂಟಿತನ ಕಡ್ಸಲ್ಲ, ಏನಿಲ್ಲ. ಕಾರ್ಯಕ್ರಮ ಕೇಳ್ತೀನಿ, ಚೆನ್ನಾಗಿ ವ್ಯಾಯಾಮ, ಕೆಲಸ, ದುಡ್ಡು ಸೇವಿಂಗ್ಸ್ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರ್. ಯಾವ್ದು ಟೆನ್ಷನ್ ಇಲ್ಲ. ನಾನು ಅಷ್ಟೇ ಸರ್. ನೋಡಿ, ಕಾರ್ಯಕ್ರಮ ನಿಮ್ಮೆಲ್ಲರ ಜೊತೆ ಮಾತಾಡ್ತೀನಿ, ಇಂಟರ್ವ್ಯೂಗಳು ಮಾಡ್ತೀನಿ, ಓದ್ತೀನಿ, ಜಿಮ್ಗೆ ಹೋಗ್ತೀನಿ, ಒಳ್ಳೆ ಊಟ ಮಾಡ್ತೀನಿ, ನಮ್ಮ ತಾಯಿ ಜೊತೆ ಖುಷಿಯಾಗಿರ್ತೀನಿ. ನಿಜ ಹೇಳ್ಬೇಕಂದ್ರೆ ನಂಗೆ ತುಂಬ ಫ್ರೆಂಡ್ಸ್ ಇಲ್ಲ. ನನಗೆ ಪುಸ್ತಕಗಳೇ ಫ್ರೆಂಡ್ಸ್. ನೀವು ಬರೋ ಜನ ಬರ್ತಾರಲ್ಲ ಇವರೇ ನನಗೆ ಫ್ರೆಂಡ್ಸ್. ಅದು ಬಿಟ್ಟರೆ ಎಷ್ಟೋ ಈಗ ಜನಗಳು ಎಷ್ಟೋ ಜನ ಪ್ರಾಬ್ಲಮ್ ಇರ್ತಾರಲ್ಲ ನಮ್ಮ ಫ್ರೆಂಡ್ಸ್, ಅವ್ರಿಗೆಲ್ಲ ರೆಫರ್ ಮಾಡಿದ್ದೀನಿ ನಾನು ವಿಡಿಯೋಗಳೆಲ್ಲ. ಕೇಳೋ ತುಂಬಾ ಖುಷಿ ಆಗುತ್ತೆ ಹೇಳಿ. ನಮ್ ರೂಮ್ ಅವ್ರು ಬಂದು ಹೌದು ಎಷ್ಟು ಚೆನ್ನಾಗಿರೋ ಕಾರ್ಯಕ್ರಮ ಹೇಳಿದ್ ನಮ್ಗೆ, ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಸಿಚುವೇಶನ್ ತಕ್ಕಂಗೆ ಹೇಳ್ತಾರೆ. ಅದೆಲ್ಲ ತುಂಬಾ ತಿಳ್ಕೊಳ್ಳೋದಿದೆ ನಾವು ಅಂತ ಅವ್ರು ಕೂಡ ಹೇಳ್ತಾರೆ ನನಗೆ. ನನಗೆ ಬಹಳ ಖುಷಿ. ನೀವು ಈ ಕಾರ್ಯಕ್ರಮದ ಕುರಿತು ಇಟ್ಟಿರುವ ಪ್ರೀತಿ ನೋಡಿ. ನನಗೆ ಏನನ್ಸೋದು, ನಿಮ್ಮಂಥವರ ಒಂದು ಶೇರ್ ಅಥವಾ ಅವ್ರ 4 ಜನಕ್ಕೆ ಹೇಳೋದು ಗೊತ್ತಿಲ್ಲ, ನಾಳೆ ನಿಮ್ಮ ಸ್ನೇಹಿತರಿಗೆ ಯಾರಿಗೂ ಒಂದು ಕಷ್ಟ ಕಾಲ ಬಂದಾಗ ಅವರಿಗೆ ಇಲ್ಲಿ ಯಾವುದೋ ಒಂದು ವಿಡಿಯೋ ಅವರಿಗೆ ಮತ್ತೆ ಧೈರ್ಯ ತುಂಬೋದು, ಮತ್ತೆ ಅವರನ್ನು ಬದುಕಿಸ್ಬೋದು, ಮತ್ತೆ ಬದುಕಿನ ಈ ಬಂಡಿಯನ್ನು ಮುನ್ನಡೆಸಲಿಕ್ಕೆ ಅವ್ರಿಗೊಂಚೂರು ಪೆಟ್ರೋಲ್ ತುಂಬಿದಂತೆ ಭರವಸೆ ತುಂಬೋದು. ಸೊ ಹಂಗೆ ಆಗಿದ್ದಾರೆ. ಅವರು ಕೂಡ ನಂಗೆ ಹೇಳಿದಾರೆ ಬಂದು, ಆ ಕಾರ್ಯಕ್ರಮ ಕೇಳಕತ್ತಿಂದ ಅದು ಬಾಳ ಇದಾಗಿತ್ತು ನನ್ಗೆ. ನಮ್ಮ ಹೆಂಡತಿ ಜೊತೆ ಬಾಳ ಜಗಳತಿದ್ದೆ ನಾನೇ ಸುಮ್ಮನೆ ಆಗ್ಬಿಟ್ಟಿದೀನಿ, ಏನಂದ್ರ ಅನ್ಲಿ ಅಂತ ಹೇಳಿ. ಬಾಳ ಚಲೋ ಮಾಡಿದ್ರಿ ನನಗದ ಬಂದ್ ಅವ್ರು ನನಗೆ ಹೇಳ್ತಾರ್ರಿ. ದೊಡ್ಡತನ. ಒಳ್ಳೇದಾಗ್ಲಿ. ಮದುವೆ ಆದ್ರೆ ದೇವ್ರ ದಯೆಯಿಂದ ತಂದೆ, ನೀವು, ನಿಮ್ಮ ಬಾಳ ಸಂಗಾತಿ ಎಲ್ಲ ಬೆಂಗಳೂರಲ್ಲಿ ಒಂದಷ್ಟು ಕಾಲ ಚೆನ್ನಾಗಿ ಬದುಕಿ ನಿಮ್ಮ ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಇರ್ಬೋದು ಪಾಪ, ಅವ್ರು ಇದ್ದಷ್ಟು ಅವ್ರ ಕೈಲಾದಷ್ಟು ಅವ್ರು ದುಡ್ದಿದ್ದಾರೆ ಅಲ್ವಾ? ನಿಜ. ವಿದ್ಯೆ ಇಲ್ಲದೆ ಆಗಿ, ಲೋಕಜ್ಞಾನ ಇಲ್ಲದವರಾಗಿ, ಅವ್ರ ಶಕ್ತಿ ಮೀರಿ ಏನು ಮಾಡಬೇಕು ಅವರು ಅದನ್ನು ಮಾಡಿದ್ದಾರೆ. ನೀವು ಕೂಡ ಈ ಬದುಕಿನ ಸಂಘರ್ಷದಲ್ಲಿ ಎಲ್ಲವನ್ನೂ ಪಡ್ಕೊಳ್ಳೇಬೇಕು ಅನ್ನೋ ಆಟಕ್ಕೆ ಬೀಳದೇನೆ ನಮಗೆ ಸಿಕ್ಕಿದ್ದನ್ನು ನಾವು ಆನಂದ ಪಡ್ತೀವಿ. ಯಾಕಂದರೆ ನೀವು ಇವತ್ತು ತಗೊಳ್ತಿರೋ ಸಂಬಳ, ಮಾಡ್ತಾ ಇರೋ ಜಾಬ್ ಪರ್ಮನೆಂಟ್ ಆಗಿರೋ ನಿಮ್ಮ ಊರಿನಲ್ಲೇ ಇರುವ ನಿಮ್ಮ ಜೊತೆ ಓದಿರೋ ಎಷ್ಟೋ ಜನ ಹುಡುಗರಿಗೆ ಇನ್ನೂ ಕನಸು ಅಥವಾ ಇನ್ನೂ ಅವ್ರ ಬದುಕು ಇನ್ನೂ ಒಂದು ದಾರಿಗೆ ಬಂದೇ ಇಲ್ಲ. ಹೌದೌದ್ರಿ. ಮದುವೆ ಆಗಿರ್ಬೋದು, ಬಟ್ ಅಲ್ಲಿ ಏನೋ 1000 ದುರಂತಗಳು. ಹೌದ್ರಿ.
ಹಾಗಾಗಿ ಅವರಿವರೊಂದಿಗೆ ಹೋಲಿಕೆ ಮಾಡಿಕೊಳ್ಬಾರ್ದು, ಅದು ಪರಿಪೂರ್ಣತೆ. ಸೊ ಒಳ್ಳೇದಾಗಲಿ, ಒಳ್ಳೆ ಜೀವನ ಸಂಗಾತಿ ಸಿಗಲಿ. ಹಂಗಾದಾಗ ಮತ್ತೆ ಫೋನ್ ಮಾಡಿ ಹೇಳಿ ನಮಗೂ. ಥ್ಯಾಂಕ್ಸ್ ರೀ, ತುಂಬಾ ಥ್ಯಾಂಕ್ಸ್ ರೀ. ಶುಭವಾಗಲಿ, ಒಳ್ಳೇದಾಗಲಿ. ನಮಸ್ಕಾರ. ಸಂತೋಷ. ನೋಡಿ, ಒಂದಷ್ಟು ನಕ್ಬಿಟ್ಟೆ ಇವ್ರ ಜೊತೆ. ಖುಷಿ ಆಯಿತು. ಪಾಪ ಅವ್ರ ತಾಯಿ ಕಳ್ಕೊಂಡು ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ತಾಯಿ ಅಂತ ಇದ್ದಾಗ ಅಯ್ಯೋ ನಮ್ಮ ಮಗನಿಗೆ ಅದಾಗಬೇಕು ಇದಾಗಬೇಕು, ಇನ್ಯಾರು ಯೋಚನೆ ಮಾಡಬರ್ಲಿಕ್ಕೆ ಸಾಧ್ಯ ಅಲ್ವೇ? ದೊಡ್ಡ ಗುಣ, ದೊಡ್ಡ ಗುಣ. ಆ ತಾಯಿ ಪ್ರೀತಿ ಕೊಡುವಂಥ ಜೀವನ ಸಂಗಾತಿ ಸಿಗಲಿ ಅವರಿಗೆ, ಅದು ನನ್ನ ಪ್ರಾರ್ಥನೆ. ಒಳ್ಳೆಯದಾಗಲಿ, ಶುಭವಾಗಲಿ.